नमो नमो वृद्धः सर्वोपलवरेदप्रज्ञानमृतिगर्थो ब्रह्मीवास्मि आदगिन्दरुणादयन् नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं श्रीगुरो भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः वन्देदं सच्चिदानन्दं यतिवर्यं महामतिं वेदवेदान्तकारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचार्यं समाश्रये श्री सच्चिदानन्देन्द्र सरस्वती महासद्गुरुभ्यो नमः तद्धीः भगवो ब्रह्म तद्धीत सत्यकामो जाबालो गोश्रुतये वैयाघ्रपद्याय उक्त्वा उवाच तद्धीत सत्यकामो जाबालो गोश्रुतये वैयाघ्रपद्याय उक्त्वा उवाच यद्यप्येदच्छुष्काय स्थानमे ब्रूयात् यद्यप्येदच्छुष्काय स्थानमे ब्रूयात् जायेरन्नेव अस्मिन् शाखाः जायेरन्नेवास्मिन् शाखाः रोहेयुः पलाशानीति रोहेयुः पलाशानीति तद्धीत सत्यकामो जाबालो गोश्रुतये वैयाघ्रपद्याय उक्त्वा उवाच यद्यप्येतच्छुष्काय स्थानवे ब्रूयात् यागेरन्नेवास्मिन् शाखाः रोहेयुः पलाशानीति ಈ ವಿಚಾರವನ್ನು ಆ ಉಪಾಸನೆಯನ್ನ ಪ್ರಾಣೋಪಾಸನೆಯನ್ನ ಸತ್ಯಕಾಮೋ ಜಾಬಾಲ ಎಂಬುವ ಆತನು ಗೋಶ್ರುತಿ ಅನ್ನುವಂಥ ಹೆಸರವನು ಅವನು ವೈಯಾಘ್ರಪದ್ಯ ಯಾಗ್ರಪದ್ಯ ಮಗನಾದ ವೈಯಾಘ್ರಪದ್ಯ ಅವನಿಗೆ ಹೇಳ್ಬಿಟ್ಟು ಈ ಉಪಾಸನೆ ಹೇಳ್ಬಿಟ್ಟು ಈ ಮುಂದಿನ ಮಾತನ್ನು ಹೇಳಿದಂತೆ ಏನಾದ್ರೂ ಈ ಉಪಾಸಕ ಶುಷ್ಕಾಯ ಸ್ಥಾನ ಒಣಗೋಗಿರುವಂತಹ ಒಂದು ಮೋಟು ಮರಕ್ಕೆ ಹೋಗ್ಬಿಟ್ಟು ನೀನು ಚಿಗುರು ನೀನು ಇದಾಗು ಶಾಖೆ ಬೆಳೀಲಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಬಿಟ್ಟ ಅಂದ್ರೆ ಅದು ಬದುಕೊಂಡ್ಬಿಡುತ್ತೆ ಚಿಗುರ್ಕೊಂಡ್ಬಿಡುತ್ತೆ ಅಂಥ ಒಂದು ವಿಶೇಷವಾದ ಶಕ್ತಿಯಿಂದ ಕೂಡಿದ್ದು ಈ ಪ್ರಾಣೋಪಾಸನೆ ಅಂತ ಆ ಪ್ರಾಣೋಪಾಸನೆಯನ್ನ ಅವಳು ಅರ್ಥವಾದ ಇದು ಅಷ್ಟು ಉಪಾಸಕರಿಗೆ ಪ್ರಾಣಾತ್ಮ ಭಾವ ಸದಾತ್ಮ ಭಾವ ಇರೋದ್ರಿಂದ ಮೋಟು ಮರಕ್ಕೆ ಹೋಗ್ಬಿಟ್ಟು ನೋಡಿ ನೀರು ಹಾಕ್ಬಿಟ್ಟು ನೀನು ಚಿಗುರು ನೀನು ಹುಟ್ಕೋ ಅಂತ ಹೇಳ್ಬಿಟ್ಟು ಅವ್ನು ಅಂದ ಅಂದ್ರೆ ಎದ್ಕೊಂಡ್ಬಿಡುತ್ತೆ ಚಿಗುರ್ಕೊಂಡ್ಬಿಡುತ್ತದೆ ಶೂಟಿಂಗ್ ಬಂದ್ಬಿಡುತ್ತದೆ ಒಣಗೋಗಿರೋದು ಶುಷ್ಕಾಯ ಸ್ಥಾನವೇ ಒಣಗೋಗಿರುವಂತಹ ಮೋಟು ಮರಕ್ಕೆ ಹೋಗಿ ಒಂದು ನೋಡೋ ನೀರು ಹಾಕ್ಬಿಟ್ಟು ಚಿಗುರ್ಕೋ ಹುಡುಕೋದಂದ್ರೆ ಆಗ್ಬಿಡತ್ತೆ ಅಂದ್ರೆ ಆ ಪ್ರಾಣೋಪಾಸ ಶಕ್ತಿ ಎಷ್ಟಿರ್ಬೇಡ ಅಂತ ನೀರ್ಯಾಕೆ ಹಾಕ್ಬೇಕು ಅಂದ್ರೆ ನೀರೇ ವಾಸ ಆಪೋವಾಸ ಪ್ರಾಣನಿಗೆ ನೀರೇ ಬಟ್ಟೆ ನೀರೇ ಸ್ವರೂಪ ತದೇತದ್ ದರ್ಶನಂ ಸ್ತೂಯತೆ ತದೇತದ್ ಪ್ರಾಣದರ್ಶನಂ ಸ್ತೂಯತೆ ಈ ಪ್ರಾಣೋಪಾಸನೆಯ ದರ್ಶನ ಉಪಾಸನೆ ಈ ಪ್ರಾಣೋಪಾಸನೆಯನ್ನ ಹೊಗಳ್ತಾ ಇದೆ ಕಥಂ ಕಥಂ ತದ್ಧಾ ಏತದ್ ಪ್ರಾಣದರ್ಶನಂ ತದ್ಧಾ ಏತದ್ ಪ್ರಾಣದರ್ಶನಂ ಸತ್ಯಕಾಮೋ ಜಾಬಾಲೋ ಗೋಶ್ರುತೆ ನಾಮ್ನಾ ಗೋಶ್ರುತಯೇ ನಾಮ್ನಾ ವೈಯಾಘ್ರಪದ್ಯಾಯ ಸತ್ಯಕಾಮೋ ಜಾಬಾಲೋ ಗೋಶ್ರುತಯೇ ನಾಮ್ನಾ ವೈಯಾಘ್ರಪದ್ಯಾಯ ವ್ಯಾಘ್ರಪದೋ ಅಪತ್ಯಂ ವೈಯಾಘ್ರಪದ್ಯ ವ್ಯಾಘ್ರಪದ್ಯೋ ಆ ಈ ಪ್ರಾಣದರ್ಶನವನ್ನ ಸತ್ಯಕಾಮೋ ಜಾಬಾಲ ಅನ್ನುವಂತಹ ಮನುಷ್ಯನು ಗೋಶ್ರುತಿ ಎಂಬಂತಹ ಹೆಸರಿನಿಂದ ಪ್ರಸಿದ್ಧ ಗೋಶ್ರುತಿಯೇ ನಾಮ್ನೇ ಅಂತ ಮಾಡಬೇಕಲ್ಲ ನಾಮ್ನಾ ಬಿಡಿಯ ಗೋಶ್ರುತಿಯೇ ನಾಮ್ನೇ ವೈಯಾಘ್ರಪದ್ಯಾಯ ಆಗ್ಬೇಕಲ್ವಾ ನೋಡು ಬೈದು ಶಂಕರ ಭಾಷ್ಯ ಇಲ್ಲ ಸಂಸ್ಕೃತ ಪುಸ್ತಕ ಇಟ್ಕೊಂಡಿದಾರ ಇಲ್ಲ ಅಲ್ವಾ ಸಂಸ್ಕೃತ ಪುಸ್ತಕ ಯಾವುದು ರವೀಂದ್ರ ಅರ್ಥ ಇರ್ಬೇಕು ಸಂಸ್ಕೃತ ಪುಸ್ತಕದಲ್ಲಿ ಗೋಶ್ರುತೆಯೇ ನಾಮ್ನೇ ವೈಯಾಘ್ರಪದ್ಯಾಯ ನಾಮ್ನ ಸತ್ಯ ಒಂದು ಚರ್ಚೆಗಳಲ್ಲ ನಾಮ್ನ ಗೋಶ್ರುತಿ ಗೋಶ್ರುತಿ ಹೆಸರಿನಿಂದ ಗೋಶ್ರುತಿ ಶಬ್ದದಿಂದ ಹಾಗೆ ಬರುತ್ತೆ ನಾಮನೇ ಆಗ್ಬೇಕು ಅಂತ ಸಂಸ್ಕೃತ ಪುಸ್ತಕದಲ್ಲಿ ನೋಡ್ಬೇಕು ಜ್ಞಾಪಕ ಆಮೇಲೆ ಹೆಸರಿನಿಂದ ಗೋಶ್ರುತಿ ಪ್ರಸಿದ್ಧನಾದವನು ವೈಯಾಘ್ರಪದ್ಯ ಅಂದ್ರೆ ವ್ಯಾಘ್ರಪದನ ಮಗನಾದ್ನ ವೈಯಾಘ್ರಪದ್ಯ ಅವನಿಗೆ ಹೇಳಿದನಂತೆ ತಸ್ಮೈ ಗೋಶ್ರುತ್ಯಾಖ್ಯಾಯ ಉಕ್ತ್ವಾ ಉವಾಚ ತಸ್ಮೈ ಗೋಶ್ರುತಾಖ್ಯಾಯ ಉಕ್ತ್ವಾ ಗೋಶ್ರುತ್ಯಾಖ್ಯಾಯ ಉಕ್ತ್ವಾ ಉವಾಚ ಅನ್ಯದಪಿ ವಕ್ಷ್ಯಮಾಣಂ ವಚಃ ಅನ್ಯದಪಿ ವಕ್ಷ್ಯಮಾಣಂ ವಚಃ ಆ ಗೋಶ್ರುತಿ ಎಂಬ ಹೆಸರಿನವನಾದ ಆ ವೈಯಾಘ್ರಪದ್ಯನಿಗೆ ಹೇಳ್ಬಿಟ್ಟು ಇನ್ನೊಂದು ವಿಚಾರ ಹೇಳೋಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾನೆ ಇನ್ನೊಂದು ವಿಚಾರ ಉಪಾಸನೆ ಹೇಳಿದ ಒಂದು ವಿಚಾರ ನೋಡೋ
ಗೋಶ್ರುತಿ ವೈಯಾಗ್ರ ಪದ್ಯ ಈ ಪ್ರಾಣೋಪಾಸನೆ ಸಾಮಾನ್ಯ ಅಲ್ಲ ಹೇಳ್ತೀನಿ ಕೇಳು. ಕಿಂತದು ವಾಚೇತಿ ಕಿಂಚಿದ್ವಾಚೇತಿ ಏನ್ ಹೇಳ್ದ ಅಂತಂದ್ರೆ ಆಹಾ ಆಹಾ ಮತ್ತೆ ಯಜ್ಞಪಿ ಶುಷ್ಕಾಯ ಸ್ಥಾನವೇ ಯದ್ಯಪಿ ಶುಷ್ಕಾಯ ಸ್ಥಾನವೇ ಏತದ್ ದರ್ಶನಂ ಬ್ರೂಯಾತ್ ಏತದ್ದರ್ಶನಂ ಬ್ರೂಯಾತ್ ಪ್ರಾಣವಿತ್ ಪ್ರಾಣವಿತ್ ಜಾಯೇರನ್ ಉತ್ಪದ್ಯೇರನ್ ಜಾಯೇರನ್ ಉತ್ಪದ್ಯೇರನ್ ಏವ ಅಸ್ಮಿನ್ ಸ್ಥಾನೋ ಏವ ಅಸ್ಮಿನ್ ಸ್ಥಾನೌ ಶಾಖಾಃ ಪ್ರರೋಹೇಯುಶ್ಚ ಪಲಾಶಾನಿ ಶಾಖಾಃ ಪ್ರೋಹೇಯುಶ್ಚ ಪಲಾಶಾನಿ ಪತ್ರಾಣಿ ಪತ್ರಾಣಿ ಕಿಮು ಜೀವಿತೆ ಪುರುಷಾಯ ಬ್ರೂಯಾದಿತಿ. ಜೀವಿತೆ ಪುರುಷಾಯ ಹಾಗೆ ಬ್ರೂಯಾದಿತಿ. ಒಂದು ವೇಳೆ ಒಣಗೋಗಿರುವಂತಹ ಮೋಟು ಮರಕ್ಕೆ ಹೋಗ್ಬಿಟ್ಟು ಸುಟ್ಟು ಬದುಕೋ ಚಿಗುರ್ಕೋ ಅಂತ ಅಂದ್ಬಿಟ್ರೆ ಆ ಪ್ರಾಣೋಪಾಸನೆ ಹೇಳ್ಬಿಟ್ರೆ ಹುಟ್ಕೊಂಡ್ಬಿಡುತ್ತೆ. ಜಾಯರನ್ನ ಹುಟ್ಟುಬಿಡುತ್ತೆ. ಉತ್ಪತ್ತಿ ಸತ್ಯವನ್ನು ಬದುಕೋ ಸಾಮರ್ಥ್ಯ ಇದೆ ಅಂತ ಆಯ್ತು. ಮಹಾರಾಜ ಬದುಕ್ತಾ ಇದ್ರು ಅಂತಾರಲ್ಲ, ಗೊಂದಲ ಮಹಾರಾಜರು ಆ ಕಾಶಿರಾಜನ ಮಗ ಸತ್ತೋಗ್ಬಿಡು. ಕಾಶಿ ರಾಜ ಅಲ್ಲ, ಕಾಶಿ ಶ್ರೀಮಂತ ಒಬ್ಬ ವಜ್ರ ವ್ಯಾಪಾರಿ. ಮದುವೆ ಆಗಿದೆ, ಸ್ವಲ್ಪ ಆಗಿದೆ, ಸತ್ತೋಗ್ಬಿಟ್ಟ ಅವನು. ಡಾಕ್ಟರ್ ಬಂದು ಸರ್ಟಿಫಿಕೇಟ್ ಮಾಡಿದಿಲ್ಲ ಸತ್ತೋದ ಅಂತ. ಸ್ಮಶಾನಕ್ಕೆ ಚಿತೆ ಮೇಲೆ ಇಟ್ಟಿದ್ರು. ಅದನ್ನ ಹೋಗಿ ಮಹಾರಾಜ ನೀರ್ ಪರೀಕ್ಷೆ ಮಾಡಿದ್ರು, ಎದ್ ಕೂತ್ಕೊಂಡ್ಬಿಟ್ಟ. ಏನ್ರಿ ಮಹಾರಾಜ ಶಕ್ತಿ. ಅದೇ ರೀ, ಅದು ತತ್ವವಿತ್ತು. ಅವರು ಸರ್ವಾತ್ಮವಾದ ರಾಮನನ್ನು ಕಂಡ್ಕೊಂಡು ತತ್ವವನ್ನು ಬಲ್ಲವರು. ವೈದಿಕವಾದ ಪ್ರಾಣೋಪಾಸನೆ. ಹುಟ್ಟಿಯಾವು ಬೆಳ್ಕೊಂಡಾವು, ಶಾಖಾಹ ಪ್ರೋಹೇಯು ಬೆಳೆದ್ಬಿಟ್ಟಾವು, ಕೊಂಬೆಗಳೆಲ್ಲ ಹುಟ್ಕೊಂಡಾವು, ಪಲಾಶಾನಿನ ಎಲೆಗಳು ಬಂದಾವು. ಅದಕ್ಕೆ ಆಗತ್ತೆ ಅಂದ್ರೆ ಕಿಮು ಜೀವಿದೆ. ಬದುಕಿರೋವನಿಗೆ ಏನಾದ್ರು ಆಗಲಿ ಅಂತ ಹೇಳಿದ್ರೆ ಏನಾಗಲ್ಲ. ಅವನು ಮಕ್ಕಳಾಗಲಿ, ಐಶ್ವರ್ಯ ಬರಲಿ, ಆರೋಗ್ಯ ಬರಲಿ, ರಾಜ್ಯ ಪ್ರಾಪ್ತಿ ಏನ್ ಬಯಸಿದ್ರು ಆ ಉಪಾಸಕ ತಕ್ಕನೆ ಒಂದು ಆಗುತ್ತೆ. ಅದು ಪಲಾಶಾನಿ ಪತ್ರಾಣಿ ಕಿಮು ಜೀವಿತೆ ಪುರುಷಾಯ ಬ್ರೂಯಾತ್. ಜೀವಿತೆ ಪುರುಷಾಯ ಕಿಮ್ ಬ್ರೂಯಾತ್ ಕಿಮ್ಮು ಹೇಳಿದ್ರೆ ಇನ್ನೇನಾದೀತು. ಮೋಟು ಮರವೇ ಚಿಗುರೀತು ಅಂತಂದ್ರೆ ಇನ್ನು ಬದುಕಿರುವಂತಹ ಮನುಷ್ಯ ಏಳಿಗೆ ಹೊಂದ, ಅಭಿವೃದ್ಧಿ ಹೊಂದೋ ಅಂತಂದ್ರೆ ಏಳಿಗೆ ಹೊಂದೋದು, ಅಭಿವೃದ್ಧಿ ಆಗೋದಕ್ಕೆ ಆಶ್ಚರ್ಯ ಏನು. ಅಷ್ಟು ಶಕ್ತಿ ಇದೆ ಉಪಾಸಕನಿಗೆ. ಉಪಾಸನೆ ಮಾಡಿ ಪ್ರಾಣ ಸಾಕ್ಷಾತ್ಕಾರ ಪಡ್ಕೋಬೇಕು. ಅಹಮಸ್ತು ಪ್ರಾಣ ಸರ್ವಭೂತಾನಾಂ ಆತ್ಮ ಆಂಗೀರಸಃ ದೂರ್ನಾಮ ವಿಶುದ್ಧ ರಾಗಾದಿ ಪಂಚಕಂಚ ಪದಾಶ್ಯಾದ್ ಅಜ್ಞಾಧ್ಯಾತ್ಮರೂಪಂ ಆತ್ಮಾದಹಂ ಸರ್ವಭೂತಾನಾಂ. ಪ್ರಾಣೋಪಾಸಕರಾಗಿ ಆಯುರ್ಗುಣೋಪಾಸಕನಾಗಿದ್ದೀನಿ. ಬೃಹಸ್ಪತಿ, ಬ್ರಹ್ಮಣಸ್ಪತಿ, ಸಾಮ, ಉದ್ಗೀತ ಇತ್ಯಾದಿ ಅನೇಕ ಗುಣ ಪಡ್ಕೊಂಡಿದ್ದಾರೆ. ಪ್ರಾಣಕ್ಕೆ ಭಾರಿ ಗುಣ ಹೇಳಿದೆ ಶಾಸ್ತ್ರದಲ್ಲಿ. ಪ್ರಾಣೋಪಾಸನೆ ಬಹಳಷ್ಟು ಕಡೆ ಬಂದಿದೆ. ಅರ್ಥಾತ್ಮ ನಿರ್ಮಾಣ ಪ್ರಾಣಂದೇ ಸ್ತೋತ್ರ, ಯಶೋಗ್ರಸ್ತಪತ್ಯ ಸೂರ್ಯ ಪ್ರಾಣಂದೇ ಸ್ತೋತ್ರ. ಅಥ ಯದಿ ಮಹಜ್ಜಿಗಮಿಷೇತ್ ಅಥ ಯದಿ ಮಹಜ್ಜಿಗಮಿಷೇತ್ ಅಮಾವಾಸ್ಯಾಯಾಂ ದೀಕ್ಷಿತ್ವಾ ಅಮಾವಾಸ್ಯಾಯಾಂ ದೀಕ್ಷಿತ್ವಾ ಪೌರ್ಣಮಾಸ್ಯಾಂ ರಾತ್ರೌ ಪೂರ್ಣಮಾಸ್ಯಾಂ ರಾತ್ರೌ ಸರ್ವೌಷಧಸ್ಯ ಮಂಥಂ ಸರ್ವೌಷಧಸ್ಯ ಮಂಥಂ ದಧಿ ಮಧುನೋರುಪಮಥ್ಯ ದಧಿ ಮಧುನೋರುಪಮಥ್ಯ ಜ್ಯೇಷ್ಠಾಯ ಶ್ರೇಷ್ಠಾಯ ಸ್ವಾಹೇತಿ ಜ್ಯೇಷ್ಠಾಯ ಶ್ರೇಷ್ಠಾಯ ಸ್ವಾಹೇತಿ ಅಗ್ನಾವಾಜ್ಯಸ್ಯ ಹುತ್ವಾ ಅಗ್ನಾವಾಜ್ಯಸ್ಯ ಹುತ್ವಾ ಮಂಥೇ ಸಂಪಾತ ಬವದಯೇ ಮಂಥೇ ಸಂಪಾತಮವನಯೇತ್. ಅಥ ಯದಿ ಮಹಜ್ಜಿಗಮಿಷೇತ್ ಅಮಾವಾಸ್ಯಾಯಾಂ ದೀಕ್ಷಿತ್ವಾ ಪೂರ್ಣಮಾಸ್ಯಾಂ ರಾತ್ರೌ ಸರ್ವೌಷಧಸ್ಯ ಮಂಥಂ ದಧಿ ಮಧುನೋರುಪಮಥ್ಯ ಜ್ಯೇಷ್ಠಾಯ ಶ್ರೇಷ್ಠಾಯ ಸ್ವಾಹೇತಿ ಅಗ್ನಾವಾಜ್ಯಸ್ಯ ಹುತ್ವಾ ಮಂಥೇ ಸಂಪಾತಮವನಯೇತ್. ಅಥ ಯದಿ ಮಹತ್ ಜಿಗಮಿಷೇತ್ ಅಮಾವಾಸ್ಯಾಂ ಅಮಾವಾಸ್ಯಾಯಾಂ ದೀಕ್ಷಿತ್ವಾ ಪೂರ್ಣಮಾಸ್ಯಾಂ ರಾತ್ರೌ ಸರ್ವೌಷಧಸ್ಯ ಸರ್ವೌಷಧಸ್ಯ ಮಂಥಂ ದಧಿ ಮಧುನೋಃ ದಧಿ ಮಥುನೋಃ ಉಪಮಥ್ಯ ಜ್ಯೇಷ್ಠಾಯ ಶ್ರೇಷ್ಠಾಯ ಸ್ವಾಹ ಇತಿ ಅಗ್ನಾವಾಜ್ಯ ಅಗ್ನೌ ಅಗ್ನೌ ಆಜ್ಯಸ್ಯ ಯಾಕಂದ್ರೆ ಪಾಂತಾದೇಶ ಹುತ್ವಾ ಮಂಥೆ ಸಂಪಾತಂ ಅವನಯೇ. ಅಥ ಇನ್ನು ಯದಿ ಒಂದು ವೇಳೆ ಈ ಉಪಾಸಕರಾಗ್ಬೋದು ಅಥವಾ ಇನ್ಯಾರಿಗೂ ಮಾಡಿಸ್ಬೇಕು ಅಂತ ಹೊರಟಿದ್ದ ಉಪಾಸಕ ಮಹಜ್ಜಿಗಮಿ ಮಹದ್ ಗಂತು ಮಿಚ್ಛೆ ಮಹಜ್ಜಿಗಮಿ ಉಪಾಸಕನಿಗೆ ಮುಖ್ಯ.
ಉಪಾಸಕನು ಬಹಳ ದೊಡ್ಡವನಾಗಬೇಕು, ಸಮಾಜದಲ್ಲಿ ತುಂಬಾ ಶ್ರೇಷ್ಠರಾಗಬೇಕು. ರಾಜ ರಾಜನಾಗಿ ಐಶ್ವರ್ಯ, ಕೀರ್ತಿ, ಗೌರವ ಇತ್ಯಾದಿ ಹೊಂದಬೇಕು ಅಂತ ಅಪೇಕ್ಷೆ ಪಟ್ರೆ ಅವನೇನ್ ಮಾಡ್ಬೇಕು? ಅಮಾವಾಸ್ಯೆ ದಿವಸ ದೀಕ್ಷೆ ಸಂಕಲ್ಪ ಮಾಡ್ಬೇಕಂತೆ, ದೀಕ್ಷಾ ಮಾಡ್ಕೊಂಡೆ ಅಂದ್ರೆ ವ್ರತ ಕೈಗೊಳ್ಬೇಕಂತೆ. ದೀಕ್ಷೆ ಮಾಡೋದು ವ್ರತ ಕೈಗೊಳ್ಳೋದು. ಅಮಾವಾಸ್ಯೆ ದೀಕ್ಷೆ ಮಾಡ್ಕೊಂಡು ಅದನ್ನ ಪಯೋವ್ರತದಲ್ಲಿ ಇರ್ಬೇಕು, ಹಾಲಿನಲ್ಲೇ ಇರ್ಬೇಕು. ಪೌರ್ಣಮಾಸ ಹುಣ್ಣಿಮೆ ದಿವಸ ಒಂದು ಕರ್ಮ ಹೇಳ್ತಾ ಇದ್ದಾರೆ. ಹುಣ್ಣಿಮೆ ರಾತ್ರ ಅಂತ ಹೇಳ್ತಾ ಇದ್ದಾರೆ. ರಾತ್ರಿ ಶಬ್ದಕ್ಕರ್ಥ ಮೊದಲನೇ ಯಾಮ ಕಳೆದ ನಂತರ, ಮೊದಲನೇ ಯಾಮ ಕಳೆದ ನಂತರ ಮಾಡ್ಬೇಕು. ಏನು ಸರ್ವೌಷಧ ಅಂದ್ರೆ ಗ್ರಾಮ್ಯ ಮತ್ತು ಅರಣ್ಯ ಧಾನ್ಯಗಳಿಗೆ ಸರ್ವೌಷಧ ಅಂತಾರೆ. ಎಷ್ಟು ಸಿಗುತ್ತೋ ಅದರಲ್ಲಿ ನಿಷಿದ್ಧವಾದಂತ ಇದಲ್ಲ, ರಾಗಿ ಇಲ್ಲ, ರಾಗಿ ಹುರುಳಿ ಬಿಟ್ಟು ಗ್ರಾಮ್ಯ ಧಾನ್ಯ ಅಕ್ಕಿ, ಗೋಧಿ, ಕಡ್ಲೆ, ಹೆಸರು, ಉದ್ದು ಇತ್ಯಾದಿಗಳು. ಇನ್ನು ಕಾಡಿನ ಧಾನ್ಯಗಳು ನೀವಾರ, ಕಾಡಿನ ಹುಚ್ಚೆಳ್ಳು ಇತ್ಯಾದಿ ಕಾಡಿನ ಧಾನ್ಯಗಳು ಅಂತ ಹೇಳ್ತಾರಲ್ಲ, ಅವ್ರಿಗೆ ಎಷ್ಟು ಸಿಗುತ್ತೋ ಅಷ್ಟು ಅಂತ ಹೇಳ್ತಾ ಇದ್ದಾರೆ. ಎಲ್ಲವನ್ನು ಇಷ್ಟಿಷ್ಟೇ ಒಂದು 100-150 ಕಾಳು ಅಷ್ಟನ್ನ ತಂದ್ಕೊಂಡು ಅಷ್ಟನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕು. ಅಮಾವಾಸ್ಯೆ ರಾತ್ರಿ ದಿವಸ ಏನ್ ಮಾಡ್ಬೇಕು? ದಧಿ ಮಧುನು ಸ್ವಲ್ಪ ಮತ್ಸ್ಯ, ಅದಕ್ಕೆ ಸ್ವಲ್ಪ ಮೊಸರು, ಸ್ವಲ್ಪ ಜೇನುತುಪ್ಪ ಎರಡನ್ನೂ ಹಾಕ್ಬೇಕು. ಆಮೇಲೆ ತುಪ್ಪನೂ ಹಾಕ್ಬೇಕು. ತುಪ್ಪನೂ ಹಾಕ್ಬಿಟ್ಟು ಅದನ್ನ ಕೂಡಿಸ್ಬಿಟ್ಟು ಅದನ್ನ ಇದರಲ್ಲಿ ಸುರುವದಲ್ಲಿ ಅದನ್ನ ಹಾಕೊಂಡು ಜ್ಯೇಷ್ಠಾಯ ಸ್ವಾಹ ಮಾಡಬೇಕು. ಸ್ವಲ್ಪ ಅದು ಕಟ್ಕೊಂಡಿರುತ್ತಲ್ಲ ಸುರಕ್ಕೆ, ಅದನ್ನ ಇನ್ನೊಂದು ಕಂಸಕ್ಕೋ ಇದು ಪಾತ್ರೆಗೋ ಅದನ್ನ ಸ್ವಲ್ಪ ತೊಟ್ಟಿಸ್ಬೇಕು, ಹಾಕ್ಬೇಕು. ಆಮೇಲೆ ಶ್ರೇಷ್ಠಾಯ ಸ್ವಾಹ, ವಸಿಷ್ಠಾಯ ಸ್ವಾಹ, ಪ್ರತಿಷ್ಠಾಯ ಸ್ವಾಹ, ಸಂಪದೇ ಸ್ವಾಹ, ಆಯತನಾಯ ಸ್ವಾಹ, ಪ್ರಜಾತಿಯೇ ಸ್ವಾಹ ಅಂತ ಹೇಳಿ ಮಂತ್ರ ಇದೆ. ಆ ಮಂತ್ರಗಳಿಂದ ಹೋಮ ಮಾಡಿದ್ದನ್ನು ಸುರಕ್ಕೆ ಅಂಟ್ಕೊಂಡಿರುವಂತಹ ಆ ಔಷಧಿ, ತುಪ್ಪ, ಮೊಸರು ಇದೆ ಅದನ್ನ ಇನ್ನೊಂದು ಪಾತ್ರೆಗೆ ತೊಟಗಿಸ್ತಾ ಇರ್ಬೇಕು. ಆಮೇಲೆ ಅದೆಲ್ಲವನ್ನು ಕೈಲಿ ಇಟ್ಕೊಂಡ್ಬಿಟ್ಟು ಅಮೋ ನಾಮಾಸಿ ಅಂತ ಹೇಳಿ ಮಂತ್ರ ಇದೆ. ಆ ಮಂತ್ರನ ಮಾಡಿ ಅದನ್ನ 3 ಸಲ ಭರ್ಗೋ ದೇವಸ್ಯ ಧೀಮಿ ಧಿಯೋ ಯೋನ ಪ್ರಚೋದಯಾತ್ ಪ್ರಾಶನ ಮಾಡಿ ಅದನ್ನ ಇನ್ನೊಂದು ಸ್ವಲ್ಪ ಎಲ್ಲ ತೊಳೆದು ಅಷ್ಟನ್ನು ಕುಡಿಬೇಕು. ಬದಿ ಆಮೇಲೆ ಆ ಅಗ್ನಿಯ ಪಶ್ಚಾಭಾಗದಲ್ಲಿ ಸ್ಥಂಡಿಲೇವ ಚರ್ಮಣಿವ, ಒಂದು ಚರ್ಮದ ಮೇಲೋ ನೆಲದ ಮೇಲೋ ಪರಾಮುಖನಾಗಿ ಪೂರ್ವಾಭಿಮುಖವಾಗಿ ಮಲ್ಕೋಬೇಕು. ಆ ಮಲ್ಕೊಂಡಾಗ ರಾತ್ರಿ ಏನಾದ್ರು ಕನಸಿನಲ್ಲಿ ಸ್ತ್ರೀಯರು ಯಾರಾದ್ರು ಸುಮಂಗಲಿಯರು ಕನಸಲ್ಲಿ ಕಂಡ್ರು ಅಂತಂದ್ರೆ ಆ ಕೆಲಸ ಸದ್ಯದಲ್ಲೇ ಕೈಗೂಡುತ್ತೆ ಅಂತ ಅರ್ಥ. ಅಷ್ಟೆಲ್ಲ ಒಂದು ಇದಿದೆ. ಶ್ರೀಮಂತ ಕರ್ಮ ಅನ್ಸಿದಕ್ಕೆ ಬಹಳ ಐಶ್ವರ್ಯ ಪ್ರಾಪ್ತಿಗೆ ಮಾಡೋದು. ಆದ್ರೆ ಪ್ರಾಣೋಪಾಸಕನಿಗೆ ಈಗ ಈ ಕರ್ಮದ ಅಧಿಕಾರವೇ ಹೊರತು ಯಾರಾದ್ರೂ ಅದು ಮಾಡೋ ಹಾಗಿಲ್ಲ. ಅಂದ್ರೆ ಒಂದು ವಿತಿನ್ 6 ತಿಂಗಳ ಮುಂಚೆಯಿಂದ ಪ್ರಾಣೋಪಾಸನೆ ಶುರು ಮಾಡಿ ಪ್ರಾಣೋಪಾಸನೆ ಚೆನ್ನಾಗಿ ಊರಿಸ್ಕೊಂಡು ಆಮೇಲೆ ಈ ಕರ್ಮಕ್ಕೆ ತೊಡಗಬೇಕು ಅಂತ ಶಾಸ್ತ್ರದ ಒಂದು ಅಭಿಪ್ರಾಯ. ಯಾಕಂದ್ರೆ ಅವಾಗಲೇ ಅದು ಉಪಾಸನೆ ಮಾಡಿ ಬಲ್ತ್ಕೊಂಡಿರುತ್ತಲ್ಲ, ಉಪಾಸಕನಾಗಿದ್ದು ಈ ಕರ್ಮ ಮಾಡಿದರೆ ಅವನಿಗೆ ಏನು ವಿಷಯ ಬಿಳಿಗೇಟ್ ಅಂತಾರೆ, ಕೋಟಿ ದುಡ್ಡು ಬಿಡ್ಬಿಡುತ್ತೆ. ನೋಡಿ, ಏನೋ ನೀವು ಆಶ್ರಮ ಮಾಡಕ್ ಹೊರಟಿದ್ದೀರಲ್ಲ, ಎಲ್ಲ ಚಿಕ್ಕಂಬಂದ್ಬಿಡುತ್ತೆ. ಏನ್ ಮಾಡ್ತೀರ ಮಾಡಿ, ನಿಮ್ ಕೈಗೆ ಬಿಟ್ಟಿರೋದು, ಏನ್ ಮಾಡ್ತೀರೋ ಮಾಡಿ. ಅಥ ಯಥೋಕ್ತ ಪ್ರಾಣದರ್ಶನ ವಿಧಃ, ಅಥ ಯಥೋಕ್ತ ಪ್ರಾಣದರ್ಶನ ವಿಧಃ ಮಂಥಾಖ್ಯಂ ಕರ್ಮ ಆರಭ್ಯತೆ, ಮಂಥಾಖ್ಯಂ ಕರ್ಮ ಆರಭ್ಯತೆ. ಇನ್ನು ಮೇಲೆ ಹೇಳಿದಂತಹ ಪ್ರಾಣೋಪಾಸಕನಾದವನಿಗೆ ಈ ಕರ್ಮದ ಅಧಿಕಾರ. ಈ ಶ್ರೀಮಂತ ಕರ್ಮ ಅನ್ಸಿದಕ್ಕೆ ಶ್ರೀಮಂತ ಮಹಾಪ್ರಾಣ, ಶ್ರೀಮಂತ ಅಲ್ಲ, ಶ್ರೀಮಂತ ಕರ್ಮ, ಶ್ರೀಮಂತ ಈ ಮಂಥ ಎಂಬ ಹೆಸರಿನ ಕರ್ಮ. ಅದನ್ನ ಹೇಳ್ತೀವಿ ಅಂತ ಶ್ರುತಿ ಹೊರಟಿದೆ. ಮಾಡೋದಕ್ಕೆ ಬರಸವೇ ಕಷ್ಟ. ಅಮಾವಾಸ್ಯೆ ರಾತ್ರಿ ದೀಕ್ಷೆ ಆಗ್ಬೇಕು. 15 ಎಲ್ಲೂ ಪ್ರವಾಸವೂ ಇಲ್ಲ, ಬೇರೆ ಮೇಲೆ ಊಟವೂ ಇಲ್ಲ. ಹವಿಷ್ಯಾನ್ನ ಕ್ಷೀರಾನ್ನದಲ್ಲಿ ಇರ್ಬೇಕು. 15 ರಾತ್ರಿ ಮಾಡ್ಬೇಕು, ಹೋಮ ಮಾಡಿ ಅದನ್ನ ಉಪಾಸನ. ಆವಸತ್ಯಾಗ್ನೋ ಅಂತ ಆವಸತ್ಯಗ್ನೋ ಅಂತ ಬೆಳೆದ ಭಾಷೆಕಾರರು. ಆವಸತ್ಯಾಗ್ನಿ ಅಂತಂದ್ರೆ ಉಪಾಸನಾಗ್ನಿಯಲ್ಲಿ ಗೃಹಸ್ಥರಿಗೆ ಅಧಿಕಾರ ಅಂತ ಆಯ್ತು. ಪುರುಷ ಬ್ರಹ್ಮಚಾರಿ ಮಾಡುದು ಲೌಕಿಗಾಗಿ ಅಶೇಷ ಮಾಡ್ಕೊಬೇಕು. ಅದನ್ನ ಮಾಡ್ತೀಯಾ ಸುಮರ್ತೀಯಾ? ಪೂರ್ಣಿಮಾಸ ಅಮಾವಾಸ್ಯೆ ಬಂತಲ್ಲ ಇವಾಗ,
ಅಮಾವಾಸ್ಯೆ ಸರಿ ಮಾಡ್ಬಿಟ್ಟು ಮಾವಿದು ಶಿವಮ್ಮ ಇವತ್ತಿಲ್ಲ ಏನು ಪ್ರಾಣಪಾಸನೆ ಬಿಡ್ಕೊಡ್ತೀನಿ ಹೀಗೆ ಮಾಡೋದು ಅಂತ ಮಾಡ್ಬಿಟ್ಟು ಅಮಾವಾಸ್ಯೆ ಆದ್ರೆ ಅವತ್ತು 15 ದಿವಸ ಇದಿರ್ಬೇಕು, ನೀವು ರಸದಿರ್ಬೇಕು. 15 ದಿವಸ ಉಮ್ಮಳ ಆಗಿಲ್ಲ. ಹಣ್ಣು ಇದು ತರಕಾರಿ ಇದು ಊಟ ಅದೇ ಇದಿಲ್ಲ, ಉಪ್ಪಿಲ್ಲ. ಕ್ಯಾರೆಟು ಸೌತೆಕಾಯಿ ತಿನ್ಬೋದು, ಹಣ್ಣು ತಿನ್ಬೋದು, ಹಾಲನ್ನು ಊಟ ಮಾಡ್ಬೋದು, ಸ್ವೀಟ್ ತಿನ್ಬೋದು. ಉಪ್ಪು ಹುಳಿ ಖಾರ ಇಲ್ಲ, ಕ್ಷಾರ ಲವಣ ವರ್ಜನ ಅಂತ ಹುಳಿ ಹೇಳಿಲ್ಲ. ಹುಳಿಯಲ್ಲಿ ಅದರಲ್ಲೇ ಹುಳಿ ಇದ್ದ ಪರವಾಗಿಲ್ಲ, ಹುಳಿ ಮಾಡ್ಕೋಬಾರ್ದು. ನಿಂಬೆ ಹಣ್ಣಾಗಲಿ ಹುಣಸೆ ಹಣ್ಣು ಹಾಕೋ ಆಗ ಹಣ್ಣೆಲ್ಲ ಚೂರು ಹುಳಿ ಇದ್ರೆ ಮಜ್ಜಿಗೆಯಲ್ಲಿ ಇದ್ದ ಪರವಾಗಿಲ್ಲ, ಓಕೆ. ಉಪ್ಪಾಗಿದೆ, ಆರೋಗ್ಯ ಚೆನ್ನಾಗಿರುತ್ತೆ. 15 ದಿವಸ ವ್ರತ ಮಾಡಿದ್ರೆ ಆರೋಗ್ಯ, ಶೀತ ಕಫ ಎಲ್ಲ ಹರಿದೋಗತ್ತೆ, ಸಣ್ಣ ಆಗ್ತಾರೆ. ಆಮೇಲೆ ರಾತ್ರಿ ಅವತ್ತು ಅಮಾವಾಸ್ಯೆ ರಾತ್ರಿ ಹೋಮ ಮಾಡಿದ್ರೆ ಮಾಡ್ಬಿಟ್ಟು ಅಲ್ಲೇ ಮಾಡ್ಕೋಬೇಕು. ಅದಕ್ಕೆ ಒಳಗೆ ಮಾಡ್ಬೇಕು ಹೋಮನ. ಇದ್ರಲ್ಲಿ ಮಾಡ್ಕೊಂಡು ಅಲ್ಲೇ ಪೂರ್ವ ಮಾಡ್ಕೊಂಡು ರಾತ್ರಿ ಕಾಲದಲ್ಲಿ ಪುಣ್ಯಾತಿಥಿ ಮಹಾತ್ಮರೆಲ್ಲ ಬಂದ್ಬಿಟ್ರೆ, ದರ್ಶನ ಕೊಟ್ಬಿಟ್ರೆ ಮಹಾತ್ಮರು ಆಗಲಪ್ಪ ಮಾಡಿದ ಕರ್ಮ ವೀರ್ಯವತ್ತರ ಆಗಲಿ ಅಂತ ಹೇಳಿ ಎಲ್ಲ ಹೇಳ್ಬಿಟ್ರೆ ಆಯ್ತು. ಆ ಉಪಾಸಕನಿಗೆ ವಿಚಿನ್ 1 month ಅಲ್ಲೇ ಡಗ 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 ಎಲ್ಲ ಬಂದು ಸೇರ್ತೀವಿ, ಬೆಳೆದ್ಬಿಡ್ತಾರೆ, ಕಾಪಣೆ ಆಗ್ಬಿಡ್ತಾರೆ. ಬಾ 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 ಬಾ. ಅನಂತರಂ ಯದಿ ಮಹತ್ವಂ ಜಿಗಮಿಷೇ ಅಥ ಅನಂತರಂ ಯದಿ ಮಹತ್ವಂ ಜಿಗಮಿಷೇ ಗಂತುಮಿಚ್ಛೇತ್ ಮಹತ್ವಂ ಪ್ರಾಪ್ತುಂ ಯದಿ ಕಾಮಯೇತ ಇತ್ಯರ್ಥಃ. ಮಹತ್ವಂ ಪ್ರಾಪ್ತುಂ ಯದಿ ಕಾಮಯೇತ ಇತ್ಯರ್ಥಃ. ಇದು ಒಂದ್ ರೀತಿ ಪ್ರಾಸಂಗಿಕವಾಗಿ ಹೇಳ್ತಾ ಇರೋದು. ಮುಖ್ಯವಾಗಿ ಪ್ರಾಣೋಪಾಸನೆ ಪ್ರಧಾನ, ಅದ್ರ ಮುಂದಕ್ಕೆ ಪಂಚಾಗ್ನಿ ವಿದ್ಯೆ, ಆಮೇಲೆ ಇದು ವಿಷಾದರ ವಿದ್ಯೆ, ಪಂಚಾಗ್ನಿ ವಿದ್ಯೆ ಬಿಟ್ಟು ತತ್ವ ವಿಚಾರ ಹೇಳ್ಬೇಕು ಅಂತ ಶಾಸ್ತ್ರ ಅನ್ಕೊಂಡಿರೋದು. ಅದು ಯಾರಿಗಾದ್ರೂ ಇಲ್ಲ ಲೌಕಿಕವಾಗಿ ನಾನು ಚೆನ್ನಾಗಿರ್ಬೇಕು, ತುಂಬಾ ಐಶ್ವರ್ಯವಾಗಿ ಕೋಟೀಶ್ವರಾಗಿರ್ಬೇಕು ಅಂತ ಅಪೇಕ್ಷೆ ಬಂದರೆ ಅದು ಪ್ರಾಸಂಗಿಕವಾಗಿ ಅದನ್ನ ತಗೊಂಡು ಅದನ್ನ ಹೇಳ್ತಾ ಇದೆ. ಇದು ತಾತ್ಪರ್ಯದಿಂದ ಹೇಳ್ತಾ ಇರೋ ವಾಕ್ಯ ಅಲ್ಲ. ಅಂದ್ರೆ ಇದು ಫಲ ಆಗಲ್ಲ ಅಂತ ಹೇಳ್ತಿಲ್ಲ, ಫಲ ಆಗತ್ತೆ. ಅದೇ ಶಾಸ್ತ್ರಕ್ಕೆ ಈ ತತ್ವ ವಿಚಾರ ಮುಖ್ಯವೇ ಹೊರತು ಈ ಉಪಾಸನೆ ಆಗಲಿ ಕರ್ಮ ಆಗಲಿ ಗೌಣವೇ. ಆಮೇಲೆ ಇನ್ನು ಒಂದು ವೇಳೆ ಮಹತ್ವವನ್ನ ಬಹಳ ದೊಡ್ಡ ಸ್ಥಿತಿಯನ್ನ ನಾನು ಹೊಂದಬೇಕು, ಪಡ್ಕೋಬೇಕು ಅಂತ ಹೇಳಿ ಇಷ್ಟಪಟ್ಟರೆ ಮಹತ್ವ ಪ್ರಾಪ್ತಿ ಕಾಮಯೇತ ಇತ್ಯರ್ಥ. ಮಹತ್ವವನ್ನು ಪಡಿಬೇಕು ಅಂತ ಇಷ್ಟಪಟ್ಟವನಾದರೆ ಅರ್ಥ. ತಸ್ಯ ಇದಂ ಕರ್ಮ ವಿಧೀಯತೆ, ತಸ್ಯ ಇದಂ ಕರ್ಮ ವಿಧೀಯತೆ. ಅವನಿಗೆ ಈ ಒಂದು ಕರ್ಮ ಇದು ಶ್ರೀಮಂತಾಖ್ಯ ಕರ್ಮ ಇದು. ಉಪಾಸನೆ ಅಲ್ಲ, ಉಪಾಸನೆ ಮಾಡಿದ ಮೇಲೆ ಮಾಡುವ ಕರ್ಮ ಅದನ್ನು ವಿಧಾನ ಮಾಡ್ತಾ ಇದೆ. ಮಹತ್ವೇ ಹಿ ಸತಿ ಶ್ರೀ ಉಪನಮತೆ, ಮಹತ್ತೇ ಹಿ ಸತಿ ಶ್ರೀರುಪನಮತೆ. ಕರ್ಮ ಮಾಡ್ಬಿಟ್ಟು ತುಂಬಾ ದೊಡ್ಡವನಾಗ್ಬಿಡ್ತಾನಂತೆ. ದೊಡ್ಡವನಾಗ್ಬಿಟ್ಟ ಅಂದ್ರೆ ದಬ 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 ಬಂದು ಸಂಪತ್ ಬಂದು ಸೇರುತ್ತೆ, ಎಲ್ಲ ಬಂದು ಕೊಟ್ಬಿಟ್ಟು ಹೋಗ್ತಾರೆ. ಮಹಾತ್ಮಪ್ಪ ಅವನ್ ಬಾಯಿ ಬಂದಿದ್ದ ಆಗತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮಹಾತ್ಮನಿಗೆ ತಮ್ಮ ಒಳ್ಳೊಳ್ಳೆ ಉತ್ತಮೋತ್ತಮವಾದಂತ ಒಪ್ಪಿಸೋಗ್ತಾ ಇರ್ತಾರೆ. ಶ್ರೀಮತೋ ಹಿ ಅರ್ಥಪ್ರಾಪ್ತಂ ಧನಂ, ಶ್ರೀಮತೋ ಹಿ ಅರ್ಥಪ್ರಾಪ್ತಂ ಧನಂ. ತತಃ ಕರ್ಮಾನುಷ್ಠಾನಂ, ತತಃ ಕರ್ಮಾನುಷ್ಠಾನಂ. ತತಶ್ಚ ದೇವಯಾನಂ ಪಿತೃಯಾಣಂ ವಾ ಪಂಥಾನಂ ಪ್ರತಿಪತ್ಸ್ಯತೆ, ತತಶ್ಚ ದೇವಯಾನಂ ಪಿತೃಯಾಣಂ ವಾ ಪಂಥಾನಂ ಪ್ರತಿಪತ್ಸ್ಯತೆ. ಇತ್ಯೇತತ್ ಪ್ರಯೋಜನಂ ಉರರೀಕೃತ್ಯ, ಇತ್ಯೇತತ್ ಪ್ರಯೋಜನಂ ಉರರೀಕೃತ್ಯ ಮಹತ್ತಪ್ರೇಪ್ಸೋಃ ಇದಂ ಕರ್ಮ ವಿಷಯೋಪಭೋಗ ಕಾಮಸ್ಯ, ವಿಷಯೋಪಭೋಗ ಕಾಮಸ್ಯ. ಮಹತ್ತೇ ಹಿ ಸತಿ, ದೊಡ್ಡವನಾದ್ರೆ ಐಶ್ವರ್ಯ ಬರುತ್ತೆ. ಐಶ್ವರ್ಯ ಬಂದದ್ದು ಅಂದ್ರೆ ಅರ್ಥ, ದುಡ್ಡು ಬಂತು ಅರ್ಥ, ಒಡತನ ಬಂತು ಅಂದ್ರೆ ಸಂಪತ್ತೆಲ್ಲ ಬಂತು ಅರ್ಥ. ಸಂಪತ್ ಬಂದು ಏನ್ ಮಾಡ್ತಾನೆ, ಕರ್ಮಾನುಷ್ಠಾನ ಮಾಡ್ತಾನೆ. ಸೋಮಯಾಗ ಅಂತ ಕರ್ಮ, ವಾಜಪೇಯ ಅಂತ ಕರ್ಮಾನುಷ್ಠಾನ ಮಾಡ್ತಾನೆ. ಆಮೇಲೆ ಆ ಕರ್ಮವನ್ನು ಉಪಾಸನೆ ಸಹಿತವಾಗಿ ಮಾಡಿದ್ರೆ ದೇವಯಾನ ಮಾರ್ಗದಿಂದ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಉಪಾಸನೆ ಬಿಟ್ಟು ಮಾಡಿದ್ರೆ ಪಿತೃಯಾಣ ದಕ್ಷಿಣಾಯನ ಮಾರ್ಗದಿಂದ ಚಂದ್ರಮಂಡಲಕ್ಕೆ ಹತ್ಕೋತಾನೆ, ಸೋಮಲೋಕಕ್ಕೆ ಹೋಗ್ತಾನೆ. ಅಮ್ಮಯ್ಯ ಶರೀರ, ನಮ್ದು ಪಾರ್ಥಿವ ಶರೀರ, ಅಲ್ಲಿ ಅಮ್ಮಯ್ಯ ಶರೀರ. ದೇವಯಾನ ಮಾರ್ಗಕ್ಕೆ ಹೋದ್ರೆ ತೇಜೋಮಯ ಶರೀರ, ತೇಜೋಮಯ ಶರೀರ ಇನ್ನೂ ಮೇಲ್ಮೇಲಕ್ಕೆ ಹೋದ್ರೆ ವಾಯುಮಯ ಶರೀರ, ಆಕಾಶಮಯ ಶರೀರ, ಮನೋಮಯ ಶರೀರ. ಬ್ರಹ್ಮಲೋಕದಲ್ಲಿ ಮನೋಮಯನಾಗ್ತಾನೆ, ಅದನ್ನು ಪಡ್ಕೊಳ್ತಾನೆ ಎಂಬ ಪ್ರಯೋಜನ ಉರರೀಕೃತ್ಯ ಒಪ್ಕೊಂಡು ಅಂತ. ಪ್ರತಿಪತ್ಸ್ಯತೆ ಪಂಥಾನಂ ಪ್ರತಿಪತ್ಸ್ಯ, ಮಾರ್ಗವನ್ನು ಪಡ್ಕೊಳ್ತಾನೆ, ಪ್ರತಿಪತ್ತಿಯನ್ನು ಪಡೆಯುತ್ತಾನೆ. ಪ್ರತಿಪತ್ಸ್ಯತೆಯನ್ನು ರಟ್ಟು ಭವಿಷ್ಯತ್ ಕಾಲ, ಮುಂದೆ ಪಡ್ಕೊಳ್ತಾನೆ. ಭವಿಷ್ಯ ಅರ್ಥದಲ್ಲಿ ಪ್ರತಿಪತ್ಸ್ಯತೆ, ಪ್ರತಿಪದ್ಯತೆ ಅಂದ್ರೆ ಈಗ ವರ್ತಮಾನ, ಪ್ರತಿಪತ್ಸ್ಯತೆ ಎಂದು ಭವಿಷ್ಯತ್ ಕಾಲ, ಮುಂದೆ ಅವನು ಪಡೆಯುವನಾಗುತ್ತಾನೆ ಎಂಬ ಈ ಇಚ್ಛೇತನ ಎಂಬ ಈ ಪ್ರಯೋಜನವನ್ನ
ಆ ಲಾಭವನ್ನ ಪುರರೀಕೃತ್ಯ ಅಂಗೀಕೃತ್ಯ ಒಪ್ಕೊಂಡು ಈ ಪ್ರಯೋಗ ಆಗುತ್ತೆ ಒಪ್ಕೊಂಡು ಮಹತ್ವ ಪ್ರೇಪ್ಸೋ ಮಹತ್ವ ಪ್ರಾಪ್ತಿಮಿಚ್ಛೋಹ ಮಹತ್ವ ಪ್ರೇಪ್ಸೋ ಮಹತ್ವವನ್ನು ಪಡೆಯಬೇಕು ಅಂತ ಇಷ್ಟಪಟ್ಕೊಂಡವನಿಗೆ ಈ ಒಂದು ಕರ್ಮವನ್ನು ಹೇಳ್ತಾ ಇದೆಯೇ ಹೊರತು ಚೆನ್ನಾಗಿ ಐಶ್ವರ್ಯ ಪಡ್ಕೊಂಡು ವಿಷಯ ಭೋಗ ಕಾಮಸ್ಯನ ಮಜಾ ಮಾಡ್ತೀನಿ, 10 ಹೆಂಡತಿ ಕಟ್ಕೊಂಡು 10 ಮನೆ ಕಟ್ಕೊಂಡು 10 ಕಾರ್ ಇಟ್ಕೊಂಡು ಊರು ತಿರುಗ್ತಾ ಇರ್ತೀನಿ ನನಗೆ ಹೇಳ್ತಾ ಇಲ್ಲ. ಅದನ್ನ ಮಾಡ್ಬೇಡಿ. ಅದನ್ನ ಇಟ್ಕೊಂಡ್ರೆ ದೊಡ್ಡದನ್ನ ಚಿಕ್ಕದಕ್ಕೆ ಉಪಯೋಗಿಸಿದಂಗಾಗತ್ತೆ. ಅದಕ್ಕೆ ವಿಷಯ ಭೋಗಕ್ಕೆ ಇಂದ್ರಿಯ ಸುಖಕ್ಕಾಗಿ ಹೇಳ್ತಾ ಇಲ್ಲ. ಇದನ್ನು ಕೂಡ ಕಾಲಕ್ರಮೇಣ ತತ್ವಜ್ಞಾನಕ್ಕೆ ಉಪಯೋಗಿಸ್ಕೊಳ್ಳಿ, ಆತ್ಮಜ್ಞಾನ ಮಾಡ್ಕೊಳ್ಳಿ, ಐಶ್ವರ್ಯ ಪಡ್ಕೊಂಡು ಒಳ್ಳೆ ಭಗವತ್ ಕರ್ಮಾನುಷ್ಠಾನ ಭಗವದ್ಗೀತಾದ ಕರ್ಮಾನುಷ್ಠಾನ ಮಾಡಿ ಚಿತ್ತಶುದ್ಧಿಯನ್ನು ಹೊಂದಿ ತತ್ವ ವಿಚಾರ ಮಾಡಿ ಆತ್ಮಜ್ಞಾನ ಪಡ್ಕೊಂಡು ಮುಕ್ತರಾಗ್ರಿ ಅನ್ನೋದೇ ಶಾಸ್ತ್ರದ ಪರಮಧ್ಯೇಯ ಪರಮ ತಾತ್ಪರ್ಯ. ಅಯಂ ಕಾಲಾದಿ ವಿಧಿ ಉಚ್ಯತೆ. ತಸ್ಯ ಅಯಂ ಕಾಲಾದಿ ವಿಧಿ ಉಚ್ಯತೆ. ಅವನಿಗೆ ಈ ಕಾಲವೇ ಮುಂತಾದ ವಿಧಿ, ಕಾಲ, ದೇಶ, ಸಂಭಾರ, ಔಷಧಿ ಎಲ್ಲವನ್ನು ವಿಧಿಯನ್ನ ಹೇಳುತ್ತಾರೆ, ತಿಳಿದುಕೊಳ್ಳಲಾಗುತ್ತೆ. ಅಮಾವಾಸ್ಯಾಯಾಂ ದೀಕ್ಷಿತ್ವಾ ದೀಕ್ಷಿತ ಇವ ಕಾಲ ದೀಕ್ಷಿತ ಅಂತ ನಾವು ದೀಕ್ಷಿತ ಇವ ಭೂಮಿಶಯೇನ ಆದಿ ನಿಯಮಂ ಕೃತ್ವಾ ಅಮಾವಾಸ್ಯ ದೀಕ್ಷೆ ಹಾಕೊಳ್ಳೋದು. ದೀಕ್ಷೆಯಲ್ಲಿ ಇಲ್ಲಿ ಸೋಮಯಾಗದಲ್ಲಿ ಇದರಲ್ಲಿ ಕಾಡಿಗೆ ಹಚ್ಕೊಳ್ಳೋದು, ಬೆಣ್ಣೆ ತಿಕ್ಕೊಳ್ಳೋದು, ಕೃಷ್ಣಾಗಿ ತಿಕ್ಕೊಳ್ಳೋದು ಅದೆಲ್ಲ ಇಲ್ಲ. ಇಲ್ಲಿ ದೀಕ್ಷಿತನಾದವನಂತೆ ಬ್ರಹ್ಮಚರ್ಯ ಉಂಟು, ಭೂಮಿಶಯ್ಯ ಉಂಟು, ಪಯೋವ್ರತ ಉಂಟು. ಪಯೋವ್ರತ ಅಂದ್ರೆ ಹಾಲಲ್ಲಿ ಇರಬೇಕು. ದೀಕ್ಷಿತ ಹೇಗೆ ಹಾಲು ಆಗಿ ಹಾಲದು ಕರ್ಮ ಅದಲ್ಲ. ಅದರಿಂದ ಅಹಿಂಸೆ, ಸತ್ಯವಚನ, ಭೂಷಯ್ಯ, ಪಯಃಪಾನ ಇವನ್ ಮಾತ್ರ ಅನ್ನಬೇಕು. ಹಿಂಸೆ ಮಾಡಬಾರ್ದು. ಯಾಕೆ ಆಕಳಿಗೆ ಸತ್ಯವಚನ, ಸತ್ಯವನ್ನು ಹೇಳುವಂತ ಸುಳ್ಳು ಹೇಳ್ಬಾರ್ದು. 15 ದಿವಸ ಕಾಲ ಯಾವತ್ತೂ ಸುಳ್ಳು ಹೇಳ್ಬಾರ್ದು. ವಿಶೇಷವಾಗಿ 15 ದಿವಸ ಅಂತೂ ಹೇಳಲೇಬಾರ್ದು. ಬ್ರಹ್ಮಚರ್ಯ, ಬೇರೆ ಪತ್ನಿಯೇ ಬೇರೆ ಮಲ್ಕೊಳ್ತಾರೆ, ಇವರೇ ಬೇರೆ ಮಲ್ಕೊಳ್ತಾರೆ. ಆಮೇಲೆ ಭೂಷಯ್ಯ, ಚಾಪೆ ಮೇಲೆ ಮಲ್ಕೋಬೇಕು. ಪಯಃಪಾನ, ಬರೀ ಹಾಲು ಕೊಡ್ಕೊಂಡು ಅಥವಾ ಯಜಮನ್ಯೇತೋಪದಸ್ಯಾಮೀತಿ ಓದನ್ ಧಾನ ಸತ್ತು ಘೃತಮಿತ್ಯನುವ್ರತೆ ಆತ್ಮನು ಅನುಪದಾಸ ಶ್ರುತಿ. ತುಂಬಾ ಕಷ್ಟ ಆಗುತ್ತೆ, ನಂಗೆ ಇರೋಕ್ಕಾಗಲ್ಲ ಅಂದ್ರೆ ಹಾಲನ್ನು ಊಟ ಮಾಡಿ, ಘೃತ ತುಪ್ಪ ಊಟ ಮಾಡಿ, ಘೃತಪಕ್ವವಾಗಿರ್ತಕ್ಕಂತಹ ಸಿಹಿ ಗಿಹಿ ತಿನ್ಕೊಳ್ಳಿ. ಅದು ಅನುಕಲ್ಪಗಳು. ಎಷ್ಟೆಷ್ಟು ನಾವು ಜೋಡಿಸ್ಕೊಳ್ತೀವೋ ಅಷ್ಟು ಬೇರೆ ವರ್ಷ ಕಮ್ಮಿ ಆಗುತ್ತೆ. ಎಷ್ಟೆಷ್ಟು ಕಠೋರವಾಗಿರುತ್ತೆ ಅಷ್ಟು ವರ್ಷ ಜೋರಾಗುತ್ತೆ. ಇದೇ ಮುಂತಾದವುಗಳನ್ನ ಈ ನಿಯಮವನ್ನು ಮಾಡಿಕೊಂಡು ತಪೋರೂಪಂ ಸತ್ಯವಚನಂ ಬ್ರಹ್ಮಚರ್ಯಂ ಇತ್ಯಾದಿ ಧರ್ಮವಾನ್ ಭೂತ್ವಾ ಇತ್ಯರ್ಥಃ. ತಪೋರೂಪಂ ಸತ್ಯವಚನಂ ಬ್ರಹ್ಮಚರ್ಯಂ ಇತ್ಯಾದಿ ಧರ್ಮವಾನ್ ಭೂತ್ವಾ ಇತ್ಯರ್ಥಃ. ತಪೋರೂಪ ಅಂದ್ರೆ ಅಹಿಂಸೆ ಮಾಡೋದೇ ತಪಸ್ಸು. ಮೌನ, ಸತ್ಯವಂತ, ಮೌನ ಬಿಟ್ಟರೆ ಸತ್ಯ ಸುಳ್ಳು ಬರೋದಿಲ್ವಲ್ಲ. ಬ್ರಹ್ಮಚರ್ಯ ಇತ್ಯಾದಿ ಧರ್ಮವುಳ್ಳವನಾಗಿ ಅರ್ಥ. ನ ಪುನಃ ದೈಕ್ಷ್ಯಮೇವ ಕರ್ಮಜಾತಂ ಧರ್ಮೋಪಾದತ್ತೆ. ನ ಪುನಃ ದೈಕ್ಷ್ಯಮೇವ ಕರ್ಮಜಾತಂ ಸರ್ವಮುಪಾದತ್ತೆ. ದೀಕ್ಷಾಯ ಇದಂ ದೈಕ್ಷ್ಯಂ. ದೀಕ್ಷಿತನಿಗೆ, ಸೋಮಯಾಗದ ದೀಕ್ಷಿತನಿಗೆ ಏನೇನು ಹೇಳಿ ಅಷ್ಟು ಬರಲ್ಲ. ಕೃಷ್ಣಾಜಿನೇನ ದೀಕ್ಷೆಯಿರಿ ಅದೆಲ್ಲ ಬರಲ್ಲ. ಸತುಗುಲಯ ಅಂತೆ ಅಪಸುಗುಲಯ ಹಿಂಸ ಅದಲ್ಲ ಇಲ್ಲ. ಎನ್ನವನೀತೇನಾಭ್ಯಂತೆ ಅದು ಬರಲ್ಲ. ಅದು ತುಂಬಾ ಇದೆ ಅದರಲ್ಲಿ. ಆ ಸೋಮಯಾಗ ದೀಕ್ಷಿತನಿಗೆ ತುಂಬಾ, ಆದ್ರೆ ಅಷ್ಟೆಲ್ಲ ಇಲ್ಲ. ಆದ್ರೆ ಕೆಲವು ಧರ್ಮ ಅತಿದೇಶವಾಗುತ್ತೆ. ಬ್ರಹ್ಮಚರ್ಯ ಉಂಟು, ಪಯಃಪಾನ, ಭೂಷಯ್ಯ, ಸತ್ಯವಚನ, ಮೌನ, ಆದಷ್ಟು ಪ್ರಾಣೋಪಾಸನಕ್ಕೂ ಅದು ಚಿಂತನೆ ಇರಬೇಕು. ಅತದ್ವಿಕಾರತ್ವ ಮಂಥಾಖ್ಯಸ್ಯ ಕರ್ಮಣಃ. ಯಾಕೆ ಪೂರ್ತಿ ಆಸಿಡ್ ಇದೆ ಅಷ್ಟನ್ನು ಎಕ್ಸ್ಟೆಂಡ್ ಮಾಡ್ಬಿಡಿ, ದೀಕ್ಷಿತನಿಗೆ ಏನೇನಿದೆಯೋ ಅಷ್ಟನ್ನು ಯಾಕೆ ತಗೊಂಡ್ಬರಲ್ಲ ಅಂದ್ರೆ ಅಲ್ಲ, ಅದರ ವಿಕಾರ ಅಲ್ಲ, ಸೋಮಯಾಗದ ವಿಕಾರ ಅಲ್ಲ. ಈ ಮಂಥಾಖ್ಯ ಕರ್ಮ, ಈ ಮಂಥಾಂಬ ಹೆಸರಿನ ಕರ್ಮವು ಅದರ ವಿಕಾರ ಅಲ್ಲವ. ಪ್ರಕೃತಿ ವಿಕೃತಿ ಆಗಿದ್ರೆ ಬರ್ತಿತ್ತು, ಪ್ರಕೃತಿಯ ಕರ್ಮ ವಿಕೃತಿಗೆಲ್ಲ ಬರ್ತಿತ್ತು. ಅದೇ ವಿಕೃತಿ ಅಲ್ಲ. ಪ್ರಕೃತಿಯಾದ ಸೋಮಯಾಗದ ವಿಕೃತಿ, ಅದೇ ಸೋಮಯಾಗದ ದೀಕ್ಷೆಯ ವಿಕೃತಿ ಕರ್ಮ ಅಲ್ಲವಾದ್ದರಿಂದ ಅಷ್ಟು ಬರುವುದಿಲ್ಲ.
ಉಪಸದ್ವತಿ ಇತಿ ಶ್ರುತ್ಯಂತರಾತ್ ಉಪಸದ್ವತಿ ಇತಿ ಶ್ರುತ್ಯಂತರಾತ್ ಪಯೋಮಾತ್ರ ಭಕ್ಷಣಂ ಶುದ್ಧಿಕಾರಣಂ ತಪಃ ಉಪಾದತ್ತೆ. ಪಯೋಮಾತ್ರ ಭಕ್ಷಣಂ ಶುದ್ಧಿಕಾರಣಂ ತಪ ಉಪಾದತ್ತೆ. 6ನೇ ಅಧ್ಯಾಯದಲ್ಲಿ ಉಪಸದ್ವತಿ ಭೂತ್ವ ಇದೇ ಶ್ರೀಮಂತ ಕರ್ಮವನ್ನು ವಿಸ್ತಾರ ಹೇಳಿದೆ. ಅಲ್ಲಿ ಇಲ್ಲಿ ಸಂಗ್ರಹ ಹೇಳಿದೆ. ಅಲ್ಲಿ ಉಪಸದ್ವತಿ ಭೂತ್ವ ಅಂತಿದೆ. ಉಪಸತ್ತಿನ ವರ್ತ ಅಂತ ಹೇಳ್ತಿದ್ರಲ್ಲ, ಪಯೋ ಮಾತ್ರ ಭಕ್ಷಣ, ಹಾಲಂದೇ ಕುಡ್ಕೊಂಡಿರ್ಬೇಕು ಅಂತ ಗೊತ್ತಾಗುತ್ತೆ. ಅದು ಶುದ್ಧಿಗೆ ಕಾರಣ. ಯಾವ ಶುದ್ಧಿ? ಮನಃಶುದ್ಧಿ, ಇಂದ್ರಿಯ ಶುದ್ಧಿ, ದೇಹ ಶುದ್ಧಿ, ತ್ರಿಕರಣ ಶುದ್ಧಿಗೆ ಕಾರಣ. ಅಂತ ತ್ರಿಕರಣ ಶುದ್ಧಿಗೆ ಕಾರಣವಾಗಿರ್ತಕ್ಕಂತಹ ತಪಸ್ಸನ್ನು ತಗೋಬೇಕು. ಅದು ಎಷ್ಟೆಷ್ಟು ಆ ತಪಸ್ಸನ್ನು ಮಾಡ್ತೀವೋ ಅಷ್ಟೆಷ್ಟು ನಮ್ಗೆ ತಪಶಕ್ತಿ ಹೆಚ್ಚಾಗುತ್ತೆ, ಮನಸ್ಸಿನ ಪವರ್ ಹೆಚ್ಚಾಗುತ್ತೆ, ಇಂದ್ರಿಯ ನಿಗ್ರಹತೆ ಹೆಚ್ಚಾಗುತ್ತೆ, ಅಂತರ್ಮುಖತೆ ಬರುತ್ತೆ, ಪರಮಾತ್ಮನ ಪ್ರೇಮವೂ ಬರುತ್ತೆ. ಪೌರ್ಣಮಾಸ್ಯಾಂ ರಾತ್ರೋ ಕರ್ಮ ಆರಭತೆ. ಪೌರ್ಣಮಾಸ್ಯಾಂ ರಾತ್ರೋ ಕರ್ಮ ಆರಭತೆ. ಹುಣ್ಣಿಮೆ ದಿವಸ ರಾತ್ರಿಯಲ್ಲಿ ಕರ್ಮ ಆರಂಭ ಮಾಡ್ತಾನೆ. ಆದರೆ ಸರ್ವೌಷಧಸ್ಯ ಗ್ರಾಮ್ಯಾರಣ್ಯಾನಾಂ ಔಷಧೀನಾಂ ಸರ್ವೌಷಧಸ್ಯ ಗ್ರಾಮ್ಯಾರಣ್ಯಾನಾಂ ಔಷಧೀನಾಂ ಯಾವಚ್ಛಕ್ತಿ ಅಲ್ಪಮಲ್ಪಮಪಾದಾಯ ವಿಶೀಕೃತ್ಯ ತದ್ವಿದುಷೀಕೃತ ಆಮಮೇವ ಪಿಷ್ಟಂ ದಧಿಮಧುನೋಃ ಔದುಂಬರೆ ಕಂಸಾಕಾರೇ ಚಮಸಾಕಾರೇ ವಾ ಪಾತ್ರೆ ಶ್ರುತ್ಯಂತರಾತ್ ಪ್ರಕ್ಷಿಪ್ಯ ಉಪಮಥ್ಯ ಅಗ್ರತಃ ಸ್ಥಾಪಯಿತ್ವಾ ಜ್ಯೇಷ್ಠಾಯ ಶ್ರೇಷ್ಠಾಯ ಸ್ವಾಹಾ ಇತಿ ಅಗ್ನೌ ಆವಸತ್ಯೇ ಆಜ್ಯಸ್ಯ ಅವಾಪಸ್ಥಾನೆ ಹುತ್ವಾ ಸ್ರುವಸಂಲಗ್ನಂ ಮಂಚೇ ಸಂಪಾದಂ ಅವನಯೇ ಸಂಸ್ರವಂ ಅಧಃ ಪಾತಯೇ. ಸರ್ವೌಷಧಸ್ಯ ಅಂತ ಔಷಧ ಅಂದ್ರೆ ಧಾನ್ಯಗಳಿಗೆ ಔಷಧ ಅಂತಾರೆ. ಎಲ್ಲಾ ಧಾನ್ಯಗಳನ್ನು ಅಂದ್ರೆ ಗ್ರಾಮ್ಯಾರಣ್ಯ, ಗ್ರಾಮದಲ್ಲಿ ಸಿಗುವಂತಹ ಧಾನ್ಯಗಳು, ಅರಣ್ಯದಲ್ಲಿ ಸಿಗುವಂತಹ ಧಾನ್ಯಗಳು. ಅದರಲ್ಲಿ ಕುಚ್ಚಿದ ಧಾನ್ಯ ಬಿಡಬೇಕು ಹೇಳಿದ್ನಲ್ಲ. ರಾಗಿ ಎಲ್ಲ ಇಲ್ಲ, ಹುರುಳಿ ಎಲ್ಲ ಇಲ್ಲ. ನವಗ್ರಹ ಧಾನ್ಯ ಉಂಟು. ನವಗ್ರಹ ಧಾನ್ಯನ ಗೋಧೂಮ, ಚಂಡುಲ, ಶ್ವೇತ, ಆಡಕ, ಚಾಕ, ಚನಕ, ಶುಕ್ಲ, ನಿಷ್ಪಾವಾಹ, ಮಾಷ, ಕುಳಿತರೆ ಹುಳಿ ಉಂಟು. ನಾವು ಹಾಕೋ, ಒಂದು 10 ಕಾಳು ಹಾಕೋ. ರಾಗಿ ಇಲ್ಲ. ಇನ್ನು ಜಸ್ತಿರ ಯಾವಾಗ, ಗವೀಧಕ ಯಾವಾಗ, ಆರಣ್ಯದಿದು ನಿವಾರ ಧಾನ್ಯ. ನಿವಾರದ ಅರಣ್ಯ ಧಾನ್ಯ ನಮ್ಗೆ ಸಿಗುತ್ತೋದಪ್ಪ. ಅರಣ್ಯ ಧಾನ್ಯ ಶ್ರಾವಣ ಬೇರೆ ಹೇಳ್ತಾನೆ ಏನ್ ಸಿಗತ್ತೆ ಅಂತ ತಿಳಿಸ್ಕೊಡ್ತಾರೆ. ಇದು ಮಾಡೋದು 15 ದಿವಸ ವರ್ಷದಲ್ಲಿ ಇರ್ಬೇಕಲ್ಲ. 1 ದಿವಸ ಅಲ್ಲ, 3 ದಿವಸ ಆದ್ರೂ ಹೇಗೆ ಕಷ್ಟಪಟ್ಟು ಇಡ್ಬೋದು. 15 ದಿವಸ ವರ್ಷದಲ್ಲಿ ಇರೋದು ತುಂಬಾ ಕಷ್ಟ. ಆಯ್ತು ಹೋಗ್ತೀನಿ. ಅದನ್ನ ನೋಡಿ ಭಾಷೆಗೆ ಬರೀತಾರೆ. ಯಾವ ಶಕ್ತಿ ಮನೆಗೆ ಎಷ್ಟು ಸಾಮರ್ಥ್ಯವೋ ಅಲ್ಪಂ ಇಷ್ಟಿಷ್ಟೇ. ಒಂದು 100 ಕಾಳು 150 ಕಾಳು ಒಳಗೆ ಉಪಾದಾಯಗಳು. ಆಮೇಲೆ ವಿಚುಷೀಕೃತ್ಯ, ಅದನ್ನ ಹೊಟ್ಟೆ ತೆಗೆದು ಅದನ್ನ ಇದ್ ಮಾಡಿ ತೌಡ್ ತೆಗೆದು ಬಿಟ್ಟು ಅದನ್ನ ಶುದ್ಧಿ ಮಾಡ್ಬೇಕು. ಆಮೇಲೆ ಆಮಮೇವ ಅಂದ್ರೆ ಹಸಿಯಾಗಿದ್ದಾಗ ಪಿಷ್ಟ ಕುಟ್ಬೇಕು, ಅದನ್ನ ಹಿಟ್ಟು ಮಾಡಿಸ್ಬೇಕು. ಪಿಷ್ಟ ಹಿಟ್ಟು ಮಾಡ್ಬೇಕು. ಹಿಟ್ಟು ಮಾಡ್ಬಿಟ್ಟು ಯಾವತ್ತು ಪೌರ್ಣಿಮೆ ದಿವಸ ರಾತ್ರಿನೇ ಯಾವತ್ತು ಹೋಮ ಮಾಡ್ತೀವೋ ಅವತ್ತು ರಾತ್ರಿ ಹಿಟ್ಟು ಮಾಡ್ಬಿಟ್ಟು ಅದಕ್ಕೆ ಒಂದು ಅರ್ಧ ಲೋಟ ಮೊಸರು, ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ಬೇಕು. ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದನ್ನ ಕೂಡಿಸ್ಬೇಕು. ಇದರಲ್ಲಿ ಕೂಡಿಸ್ಬೇಕು. ಕೂಡಿಸ್ಬಿಟ್ಟು ಅದನ್ನ ಅಕ್ಕಿ ಮರದಿಂದ ಮಾಡುವಂತಹ ಒಂದು ಇದು ಕಂಸಾಪಕಾರ ಅಂದ್ರೆ ಇದು ಇದೆಯಲ್ಲ ಆಜ್ಯ ಪಾತ್ರೆ, ಆ ತರಹದ ಕಂಸಾಕಾರ. ಚಮಚ ಅಂದ್ರೆ ಇದು ಅಪ್ರಣಿನ ಮಾಡುತ್ತಾರೆ ಚೌಕವಾಗಿ ಮರದ ಪಾತ್ರೆ, ಚೌಕವಾಗಿ ಮಾಡುವ ಮರದ ಪಾತ್ರೆ. ಇಲ್ಲ ಕಂಸ ಅಂದ್ರೆ ಇದು ಕಂಚಿನ ಪಾತ್ರೆ, ಕಂಚಿನ ಆಜ್ಯ ಪಾತ್ರೆ. ಇಲ್ಲ ಚಮಚ ಅಂದ್ರೆ ಚೌಕ, ಅದು ಮರದ್ದು. ಚಮಸಾಕಾರ ಕಂಸೇವ ಮರದ್ದು ಆಗ್ಬೋದು, ಇದು ಕಂಚಿಂದು ಆಗ್ಬೋದು. ಎರಡರಲ್ಲೂ ಆ ಪಾತ್ರದಲ್ಲಿ ಹಾಕೊಂಡ್ಬಿಟ್ಟು ಆಮೇಲೆ ಇದು ಹೆಂಗ್ ಗೊತ್ತು ನಿಮ್ಗೆ ಅಂದ್ರೆ ಶುತ್ಯಂತರ ಬೇರೆ ಶ್ರುತಿಯಲ್ಲಿ ಹೇಳಿದೆ ಅಂತ ಈ ವಿಚಾರವನ್ನ.
ಔದುಂಬರ ಪಾತ್ರದಲ್ಲಿ ಚಮಚ ಪಾತ್ರದಲ್ಲಿ ಇದ್ರ ಪಾತ್ರ ಹಾಕೋಬೇಕು ಅಂತ ಇದೆ. ಹಾಕ್ಬಿಟ್ಟು ಉಪಮಚ್ಚ ಅಂದ್ರೆ ಸ್ವಲ್ಪ ಅದನ್ನ ಇದು ಮಾಡ್ಬೇಕು, ಕೂಡಿಸ್ಬೇಕಂತೆ. ಒಂದ್ ಸಣ್ಣ ಇದ್ರಲ್ಲಿ ಹೋಳಕ್ ಮಸಾಲ ಮಾಡ್ಬೇಕಂತೆ. ಉಪಮಚ್ಚ ಅಗ್ರತಃ ಸ್ಥಾಪಯಿತ್ವ, ಅದನ್ನ ಅಗ್ನಿಗೂ ತಲೆಗೂ ಮಧ್ಯ ಇಟ್ಕೋಬೇಕು, ತನ್ನ ಮುಂದೆ ಇಟ್ಕೋಬೇಕು. ಒಂದಷ್ಟು ದಬ್ಬೆ ಹರಡಿ ದಬ್ಬೆ ಮೇಲೆ ಹಿಡಿಬೇಕು, ಅದನ್ನ ಉತ್ತರಾಗ್ರವಾಗಿ ದಬ್ಬೆ ಹರಡಿ ಉಪಮಚ್ಚ ಸ್ಥಾಪ ಇಟ್ಬಿಡು. ಆಮೇಲೆ ಶುರುವಾದಲ್ಲಿ ತಗೊಂಡು ಜ್ಯೇಷ್ಠಾಯ ಶ್ರೇಷ್ಠಾಯ ಸ್ವಾಹ ಅದೊಂದು, ಆಮೇಲೆ ವಸಿಷ್ಠಾಯ ಸ್ವಾಹ, ಪ್ರತಿಷ್ಠಾಯ ಸ್ವಾಹ, ಸಂಪದೇ ಸ್ವಾಹ, ಆಯತನಾಯ ಸ್ವಾಹ, ರೇತಸೆ ಪ್ರಜಾತಿ ಅವನೇ ಪ್ರಜಾತಿಯೇ ಸ್ವಾಹ. ಇದೆಲ್ಲ ಇಂದ್ರಿಯ ಶಕ್ತಿ ಅವನಿಂದ ಹೋಮ ಮಾಡಿ, ಆಮೇಲೆ ಹೋಮ ಮಾಡಿದ್ಮೇಲೆ ಆ ಸುಲಭದಲ್ಲಿ ಅಂಟ್ಕೊಂಡಿರುತ್ತಲ್ಲ, ಸ್ವಲ್ಪ ಧಾನ್ಯ ಇದು ಅಂಟ್ಕೊಂಡಿರುತ್ತೆ, ತುಪ್ಪ ಅಂಟ್ಕೊಂಡಿರುತ್ತೆ, ಅದನ್ನ ಬೇರೆ ಇನ್ನೊಂದು ಪಾತ್ರೆ ಹಾಕೋಬೇಕು. ಹಾಕೊಂಡ್ಬಿಟ್ಟು ಅದಕ್ಕೆ ಸಂಪಾತಾಜ್ಯ ಅನ್ನ ಆವಸಚ್ಛೆ ಅಗ್ನೌ ಆವಸಚ್ಛೆ ಅಂತ ಆವಸಚ್ಛಾದಿಂದ ಉಪಾಸನ. ಆಜ್ಯಸ್ಯ ಆವಾಪಸ್ಥಾನ ಅಂದ್ರೆ ಚಕ್ಷುಷಿ ಹೋಮದ ಮಧ್ಯ ಮಾಡೋದು ಆವಾಪಸ್ಥಾನ. ಅಗ್ನಿಯ ಸ್ವಾಹ ಈ ಕಡೆ, ಸೋಮಾಯ ಸ್ವಾಹ ಮಾಡಿದ ಆ ಮಧ್ಯದಲ್ಲಿ ಹೋಮ ಮಾಡಬೇಕು. ಆವಾಪಸ್ಥಾನದಲ್ಲಿ ಹೋಮ ಮಾಡಿ ಆ ಸುರುವಕ್ಕೆ ಅಂಟುಕೊಂಡಂತಹ ಆ ಹವಿಸ್ಸನ್ನ ಸಂಪಾತಕ್ಕೆ ಹಾಕೊಂಡು, ಅದು ಹೆಚ್ಚಿಗೆ ಆಗಲ್ಲ, ಅದನ್ನ 8-10 ಅದು ಒಂದು ಚಮಚ ಆಗುತ್ತೋ ಏನೋ, ಆ ಚಮಚ ಆಗಿದ್ದನ್ನ ಒಂದು ಇದ್ರಲ್ಲಿ ಇಟ್ಕೋಬೇಕು. ಆಮೇಲೆ ಮಂತ್ರ ಹೇಳ್ಬೇಕು, ಸಂಪಾದ ಆಮೇಲೆ ಬೀಳ್ತಾರೆ ಮುಂದೆ ಬಿದ್ದ ಹೇಗ್ ಮಾಡ್ಬೇಕು ಅಂತ ಹೇಳ್ತಾ ಇದೆ. ವಸಿಷ್ಠಾಯ ಸ್ವಾಹೇ ತಜ್ಞಾವಾಜ್ಯಸ್ಯ ಹುತ್ವಾ ಮಂಥೇ ಸಂಪಾತಮವನಯೇತ್. ವಸಿಷ್ಠಾಯ ಸ್ವಾಹೇ ತಜ್ಞಾವಾಜ್ಯಸ್ಯ ಹುತ್ವಾ ಮಂಥೇ ಸಂಪಾತಮವನಯೇತ್. ವಸಿಷ್ಠಾಯೇ ಸ್ವಾಹೇ ತಜ್ಞಾವಾಜ್ಯಸ್ಯ ಹುತ್ವಾ ಮಂಥೇ ಸಂಪಾತಮವನಯೇತ್. ವಸಿಷ್ಠಾಯೇ ಸ್ವಾಹೇ ತಜ್ಞಾವಾಜ್ಯಸ್ಯ ಹುತ್ವಾ ಮಂಥೇ ಸಂಪಾತಮವನಯೇತ್. ಸಂಪದೇ ಸ್ವಾಹೇ ತಜ್ಞಾವಾಜ್ಯಸ್ಯ ಹುತ್ವಾ ಮಂಥೇ ಸಂಪಾತಮವನಯೇತ್. ಸಂಪದೇ ಸ್ವಾಹೇ ತಜ್ಞಾವಾಜ್ಯಸ್ಯ ಹುತ್ವಾ ಮಂಥೇ ಸಂಪಾತಮವನಯೇತ್. ಆಯತನಾಯ ಸ್ವಾಹೇ ತಜ್ಞಾವಾಜ್ಯಸ್ಯ ಹುತ್ವಾ ಮಂಥೇ ಸಂಪಾತಮವನಯೇತ್. ಆಯತನಾಯ ಸ್ವಾಹೇ ತಜ್ಞಾವಾಜ್ಯಸ್ಯ ಹುತ್ವಾ ಮಂಥೇ ಸಂಪಾತಮವನಯೇತ್. ವಸಿಷ್ಠಾಯ ಸ್ವಾಹೇ ತಜ್ಞಾವಾಜ್ಯಸ್ಯ ಹುತ್ವಾ ಮಂಥೇ ಸಂಪಾತಮವನಯೇತ್. ವಸಿಷ್ಠಾಯೇ ಸ್ವಾಹೇ ತಜ್ಞಾವಾಜ್ಯಸ್ಯ ಹುತ್ವಾ ಮಂಥೇ ಸಂಪಾತಮವನಯೇತ್. ಸಂಪದೇ ಸ್ವಾಹೇ ತಜ್ಞಾವಾಜ್ಯಸ್ಯ ಹುತ್ವಾ ಮಂಥೇ ಸಂಪಾತಮವನಯೇತ್. ಆಗತನಾಯ ಸ್ವಾಹೇ ತಜ್ಞಾವಾಜ್ಯಸ್ಯ ಹುತ್ವಾ ಮಂಥೇ ಸಂಪಾತಮವನಯೇತ್. ವಸಿಷ್ಠಾಯ ಸ್ವಾಹ ಇತಿ ಅಗ್ನಾವಾಜ್ಯಸ್ಯ ಆಜ್ಯಸ್ಯ ಹುತ್ವಾ ಮಂಥೇ ಸಂಪಾತಂ ಅವನಯೇತ್. ವಸಿಷ್ಠಾಯೇ ಸ್ವಾಹ ಇತಿ ಅಗ್ನೌ ಆಜ್ಯಸ್ಯ ಹುತ್ವಾ ಮಂಥೇ ಸಂಪಾತಂ ಅವನಯೇತ್. ಸಂಪದೇ ಸ್ವಾಹ ಇತಿ ಅಗ್ನೌ ಆಜ್ಯಸ್ಯ ಹುತ್ವಾ ಮಂಥೇ ಸಂಪಾತಂ ಅವನಯೇತ್. ಆಗತನಾಯ ಸ್ವಾಹ ಇತಿ ಅಗ್ನೌ ಆಜ್ಯಸ್ಯ ಹುತ್ವಾ ಮಂಥೇ ಸಂಪಾತಂ ಅವನಯೇತ್. ವಸಿಷ್ಠಾಯ ಸ್ವಾಹ ಅಂತ ಎಣ್ಣೆ ಹಾಕಿ ಕೊಡ್ಬೇಕು. ಆಹುತಿ ಕೊಟ್ಟ ತಕ್ಷಣ ಇದು ಕಟ್ಕೊಂಡಿರುತ್ತಲ್ಲ ಸುರಕ್ಕೆ, ಅದನ್ನ ಇನ್ನೊಂದು ಇದಕ್ಕೆ ಹಾಕೋಬೇಕು, ಉದಿಸ್ಬೇಕು, ಅದಕ್ಕೆ ಅದನ್ನ ಇಟ್ಕೋಬೇಕು. ಆಮೇಲೆ ಪ್ರತಿಷ್ಠಾಯ ಸ್ವಾಹ, ಸಂಪದೇ ಸ್ವಾಹ, ಆಯತನಾಯ ಸ್ವಾಹ ಹೋಮ ಮಾಡ್ಬಿಟ್ಟು ಅಂಟ್ಕೊಳ್ಳೋದಕ್ಕೆ ಹಾಕ್ಬಿಟ್ಟು ಮಾಡ್ಕೋಬೇಕು. ಸಮಾನ ಮನ್ಯದು ಭಾಷೆಗಾರರು ಅಂದ್ರೆ ಜ್ಯೇಷ್ಠಾಯ ಶ್ರೇಷ್ಠಾಯ ಸ್ವಾಹ ಮಾಡಿದ ಹಾಗೇನೆ ಬಾಕಿ ಇದನ್ನು ಮಾಡಿ ಅದರಂತೆ ಅದು ಮಾಡೋದು ಅಂತ ಅರ್ಥ. ವಸಿಷ್ಠಾಯ ಪ್ರತಿಷ್ಠಾಯಿ ಸಂಪದೆ ಆಯತನಾಯ ಸ್ವಾಹ. ವಸಿಷ್ಠಾಯ ಪ್ರತಿಷ್ಠಾಯೇ ಸಂಪದೇ ಆಗತನಾಯ ಸ್ವಾಹ. ವಸಿಷ್ಠಾಯ ಅಂದ್ರೆ ಅತ್ಯಂತ ಸಂಪತ್ತುಳ್ಳವನು, ಅಥವಾ ಎಲ್ಲವನ್ನೂ ವಾಸ ಮಾಡಿಕೊಂಡವನು, ಎಲ್ಲಕ್ಕೂ ಪ್ರತಿಷ್ಠೆಯಾಗಿರುವವನು, ಆಧಾರವಾಗಿರುವವನು, ಸಂಪತ್ ರೂಪದವನು, ಎಲ್ಲಾ ಇದನ್ನು ಕೂಡ್ಕೊಂಡವನು, ಐಶ್ವರ್ಯ ಕೂಡ್ಕೊಂಡವನು, ಎಲ್ಲಕ್ಕೂ ನೆಲೆ ಆಧಾರ ಆಶ್ರಯನಾಗಿರ್ತಕ್ಕವನು, ಅಂಥವನಿಗೆ ಆಹುತಿ ಕೊಡ್ತಾ ಇದ್ದೀನಿ. ಇದು ಪ್ರಾಣನಿಗೆ ದೇವತೆ, ಪ್ರಾಣನೇ ದೇವತೆ. ಪ್ರಾಣಾಯೇನಂ ಮಮ ಅಂತ ವಸಿಷ್ಠಾಯ ಸ್ವಾಹ ಪ್ರಾಣಾಯೇನಂ ಮಮ. ವಸಿಷ್ಠಾಯ ಸ್ವಾಹ ಪ್ರಾಣಾಯೇನಂ ಮಮ. ಪ್ರಾಣನೇ ಎಲ್ಲಾ ಗುಣಗಳನ್ನು ಕೂಡ್ಕೊಂಡವನು. ಅಂತ ಪ್ರಾಣನಿಗೆ ಆಹುತಿ ಕೊಟ್ಟು ಇದು ಮಾಡ್ಬೇಕು. ಪ್ರತ್ಯೇಕಂ ತಸ್ಯಾಯ ಸಂಪಾದನೆ, ಪ್ರತ್ಯೇಕವಾಗಿ ಹಾಗೆ ಸಂಪಾದಾಜ್ಯವನ್ನ ಅವನೇನ ಮಾಡ್ಕೊಂಡು ಹೋಮ ಮಾಡಿ ಆಮೇಲೆ ಏನ್ ಮಾಡ್ಬೇಕು, ಪ್ರತಿಸತ್ಯ ಅಂಜಲವು
ಹೋದು ಅಥ ಪ್ರತಿಸೃಜ್ಯಂಜಲೌ ಮಂಥಮಾಧಾಯ ಮಂಥಮಾಧಾಯ ಜಪತಿ ಜಪತಿ ಅಮೋ ನಾಮಾಸಿ ನಮೋ ನಾಮಾಸಿ ಅಮಾಹಿತೆ ಸರ್ವಮಿದುಗು ಅಮಾಹಿತೆ ಸರ್ವಮಿದಂ ಸಹಿ ಜ್ಯೇಷ್ಠ ಶ್ರೇಷ್ಠೋ ರಾಜಾಧಿಪತಿ ಸಹಿ ಜ್ಯೇಷ್ಠ ಶ್ರೇಷ್ಠೋ ರಾಜಾಧಿಪತಿಃ ಸಮಾಜ್ಯೈಷ್ಠಗು ಶ್ರೇಷ್ಠಗು ರಾಜ್ಯಮಾಧಿಪತ್ಯಂ ಗಮಯತೋ ಸಮಾಜ್ಯೈಷ್ಠಗೋ ಶ್ರೇಷ್ಠಗೋ ರಾಜ್ಯಮಾಧಿಪತ್ಯಂ ಗಮಯತು ಅಹಮೇವೇದಿಕಂ ಸರ್ವಮಸಾನೀತಿ ಅಹಮೇವೇದಗೋ ಸರ್ವಮಸಾನೀತಿ ಅಥ ಪ್ರತಿಸೃಜ್ಯ ಅಂಜಲೋ ಮಂಥಮಾಧಾಯ ಜಪತಿ ಅಮೋ ನಾಮಾಸಿ ಅಮಾಹಿತೆ ಸರ್ವಮಿದಂ ಸಹಿ ಜ್ಯೇಷ್ಠ ಶ್ರೇಷ್ಠೋ ಸಮಾಜ್ಯೈಷ್ಠ್ಯಗೋ ಶ್ರೇಷ್ಠಗೋ ರಾಜ್ಯಮಾಧಿಪತ್ಯಂ ಗಮಯತು ಅಹಮೇವೇದಗೋ ಸರ್ವಮಸಾನೀತಿ ಅಥ ಪ್ರತಿಸೃಜ್ಯ ಅಂಜಲೌ ಮಂಥಂ ಆಧಾಯ ಜಪತಿ ಅಮೋ ನಾಮಾಸಿ ಅಮಾ ಹಿ ತೇ ಸರ್ವಮಿದಂ ಸಹ ಸರ್ವಂ ಇದಂ ಸಹ ಹಿ ಜ್ಯೇಷ್ಠಃ ಶ್ರೇಷ್ಠಃ ರಾಜಾಧಿಪತಿಃ ರಾಜಾ ಅಧಿಪತಿಃ ಸಹ ಮಾ ಜ್ಯೈಷ್ಠ್ಯಂ ಶ್ರೇಷ್ಠ್ಯಂ ರಾಜ್ಯಂ ಆಧಿಪತ್ಯಂ ಗಮಯತು ಅಹಂ ಇದಂ ಸರ್ವಂ ಅಸಾನಿ ಇತಿ. ಪ್ರತಿಸತ್ಯನ ಹಿಂದಕ್ಕೆ ಜರ್ಕೋಬೇಕಂತೆ. ಹೋಮ ಮಾಡಿದ್ಮೇಲೆ ಸ್ವಲ್ಪ ಒಂದಡಿ ಎರಡಡಿ ಹಿಂದಕ್ಕೆ ಬರ್ಬೇಕು. ಹಿಂದಕ್ಕೆ ಬಂದ್ಬಿಟ್ಟು ಇದ್ ಮಾಡಿದ್ನಲ್ಲ, ಸಂಪಾದ ಮಾಡಿದ್ನಲ್ಲ, ಒಂದು ಸುರು ಕಟ್ಕೊಂಡಿದ್ನಲ್ಲ, ಒಂದ್ ಬೇರೆ ಹಾಕೊಂಡಿದ್ನಲ್ಲ, ಅದನ್ನ ಕೈ ತಗೋಬೇಕು. ಅಂಜಲು ಆದಾಯ, ಅಂಜಲು ಅಂದ್ರೆ ಕೈಯಲ್ಲಿ ಮಂಥಮ ಆದಾಯ, ಮಂಚದಲ್ಲಿ ಇಟ್ಕೊಂಡ್ಬಿಟ್ಟು ಜಪ ಮಾಡ್ಬೇಕು ಅಂತ. ನೀನು ಅಮ ಆಗಿದ್ದೀಯಾ, ಅಮ ಅಂದ್ರೆ ನಿನ್ನ ಜೊತೆಯಲ್ಲೇ ಎಲ್ಲವೂ ಇದೆ ಅಂತ. ಅಮ ಅಂದ್ರೆ ಸಹ ಅಂತ, ನಿನ್ನ ಜೊತೆಯಲ್ಲಿಯೇ ಈ ವಿಶ್ವವೆಲ್ಲವೂ ಇರತಕ್ಕದ್ದು. ಅಮೋ ನಮಾಸಿ ಅಮಾಹಿತೇ ಸರ್ವಮಿದಂ, ನಿನ್ನದೇ ಅಲ್ಲೇ ಎಲ್ಲವೂ ಇರೋದು. ತೇ ಇದಂ ಸರ್ವಂ ಅಮಾಹಿ ಹೀರ ಪ್ರಸಿದ್ಧ. ಅದನ್ನ ನೀನು ಎಲ್ಲವನ್ನೂ ಜೊತೆ ಇಟ್ಕೊಂಡಿದೀಯ. ನೀನು ಜ್ಯೇಷ್ಠನು ಶ್ರೇಷ್ಠನು ರಾಜನು ಅಧಿಪತಿಯೂ ಆಗಿದ್ದೀಯ. ನೀನು ಹೇಳ್ತಿರೋದು ಯಾವ ಧಾನ್ಯ ಮಂಚದಲ್ಲಿ ಇದೆಯಲ್ಲ, ಅದ್ರ ಧಾನ್ಯ ಕೂಡ ಹೇಳ್ತಾ ಇದ್ದಾನೆ. ಪ್ರಾಣದ ತಾನೆ, ಪ್ರಾಣ ಉಂಟಾಗಿರೋದು, ಪ್ರಾಣ ಸ್ವರೂಪವಾಗಿದೆ. ನೀನು ಜ್ಯೇಷ್ಠರಾಗಿದೆಯಾ, ಶ್ರೇಷ್ಠರಾಗಿದೆಯಾ, ರಾಜನಾಗಿದೆಯಾ, ಅಧಿಪತಿ ಆಗಿದೆಯಾ. ನೀನು ನನ್ನನ್ನ ಜ್ಯೇಷ್ಠರನ್ನಾಗಿಯೂ ಶ್ರೇಷ್ಠರನ್ನಾಗಿಯೂ ರಾಜ್ಯವನ್ನು ಹೊಂದಿದವನಾಗಿಯೂ ಆಧಿಪತ್ಯ ಉಳ್ಳವನಾಗಿಯೂ ನನ್ನನ್ನು ಹೊಂದಿಸಲಿ, ನನ್ನನ್ನು ಪಡಿಸಲಿ. ನಾನೇ ಇದೆಲ್ಲವೂ ಆಗುವನಾದೇನು, ಇದೆಲ್ಲವನ್ನೂ ಪಡ್ಕೊಂಡವನಾದೇನು ಅಂತ ಹೇಳಿ ಆ ರೀತಿ ಅಂದ್ಕೊಂಡ್ಬಿಟ್ಟು ಆಮೇಲೆ ಏನ್ ಮಾಡ್ತಾನೆ, ಅದನ್ನು ತಿಂತಾನೆ. ಮುಂದೆ ಇದೆ ಯತಿಯಾ ಖಲಾರ್ಚ ಪಕ್ಷಾಚ. ಸ್ವಲ್ಪ ಕೈ ತಗೊಳ್ತಾನೆ, ಹಾಕೊಳ್ತಾನೆ. ತಚ್ಚೈತೋರೇಣೀಮಹೇ ವಯಂ ದೇವಸ್ಯ ಭೋಜನಂ ಶ್ರೇಷ್ಠಮೋ ಸರ್ವಧಾ ತ್ವಂ ತುರಭಗಸ್ಯ ಜೀವೋ. ಅದು ಯೂಟ್ಯೂಬ್ ಛಂದಸ್ಸು, ಗಾಯತ್ರಿ ಅಲ್ಲ. ಕ್ಷತ್ರಿಯ ಅಥ ಪ್ರತಿಸತ್ವ ಅಗ್ನೇಃ ಈಶದ ಅಪಸತ್ಯ ಅಂಜಲು ಮಂಥಮಾಧಾಯ ಜಪತಿ ಇಮಂ ಮಂತ್ರಂ. ಹೋಮ ಆದ ಮೇಲೆ ಪ್ರತಿಸತ್ವ ಸ್ವಲ್ಪ ಹಿಂದಕ್ಕೆ ಜರ್ಕೊಂಡು, ಪ್ರತಿಸತ್ವ ಸ್ವಲ್ಪ ಒಂದಡಿ ಹಿಂದೆ ಬರ್ದು ಅಗ್ನಿಯಿಂದ ಹಿಂದಕ್ಕೆ ಬಂದು ಈಶ ಅಂಜಲವನ್ನ ಕೈಯಲ್ಲಿ ಮಂಥವನ್ನ ಅಂದ್ರೆ ಆ ಹೋಮ ಮಾಡೋ ಶೇಷವನ್ನ ಇಟ್ಟಿದ್ನಲ್ಲ, ಅದನ್ನ ಕೈಯಲ್ಲಿ ಇಟ್ಕೊಂಡು ಈ ಮುಂದೆ ಹೇಳುವ ಮಂತ್ರವನ್ನು ಜಪ ಮಾಡ್ತಾನೆ ಅವನು. ಅಮೋ ನಾಮ ಸಮಾಹಿತೆ ಅನ್ನೋದೇ ಮಂತ್ರ. ಅಮೋ ನಾಮ ಸಮಾಹಿತೆ. ಅಮಾನು ಹೆಸರನಾಗಿದೀಯಾ, ಅಮಾನಿತೆ ಅಮ ಇತಿ. ನಿನ್ನ ಜೊತೆಯಲ್ಲೇ ಅಲ್ಲ ಅದ. ನಾವು ಅಮ್ಮ ಅಂತೀವಲ್ಲ, ಅಮ್ಮ ಶಬ್ದವು ಜೊತೆಯಲ್ಲೇ ಇರ್ತಾರೆ ಮಕ್ಕಳು. ಅಮ್ಮ ಅಮ ಅಂತ, ಅಮ ಅಂತಂದ್ರೆ ಜೊತೆಲಿ ಇರೋರು ಅಂತ. ಯಾರ ಜೊತೆಲಿ ಯಾರು ಯಾವಾಗ್ಲೂ ಇರ್ತಾರೋ ಅವರು ಅಮ್ಮ ಅಂತಾರೆ. ಮಕ್ಕಳು ಯಾವಾಗ ತಾಯಿ ಜೊತೆಲೇ ಇರ್ತಾರೆ. ಈಗ ತಾಯಿ ಅಮ್ಮ ಜೊತೆಲಿ ಇರೋರು ಅಮ್ಮ ಅಂತ. ಅಮ್ಮ ಅಂದ್ರೆ ಜೊತೆಯಲ್ಲಿ ಇಟ್ಕೊಂಡವಳು, ಯಾವಾಗ್ಲೂ ಜೊತೆಲೇ ಇರ್ಲಿಲ್ಲ ಗುರುಗಳೇ. ಅದ್ ಹೇಗ್ ಬಂದಿದೆ ಅಮ್ಮ ಅನ್ನೋ ಪದ ಅಂತಾನೆ ಗೊತ್ತಿರ್ಲಿಲ್ಲ. ಅಮ್ಮ ಅಂತದು. ಅಮೋ ನಾಮಾಸಿ, ನೀನ್ ಅಮಾನು ಜನ ಇದೀಯಾ, ನಿನ್ನ ಜೊತೆಯಲ್ಲೇ ಎಲ್ಲಾ ಇರೋದು, ನೀನೇ ಎಲ್ಲವನ್ನೂ ನಿಜ ಇಟ್ಕೊಂಡಿದೀಯಾ ಅಂತ ಹೇಳಿ. ಅಮ ಇತಿ ಪ್ರಾಣಸ್ಯ ನಾಮ. ಅಮ ಇತಿ ಪ್ರಾಣಸ್ಯ ನಾಮ. ಅಮ ಎಲ್ಲ ಪ್ರಾಣ ಜೊತೆ ಎಲ್ಲವೂ ಇರೋದು. ಅಮ್ಮ ಅನ್ನೋದು ತಾಯಿಯ ಪ್ರಾಣನೇ, ಅಪ್ಪನು ತಾಯಿಯ ಪ್ರಾಣನೇ, ಎಲ್ಲ ಅಂತಮ್ಮಂದು ಪ್ರಾಣನೇ. ಪ್ರಾಣ ಇದ್ದವರಿಗೆ ಅಮ್ಮ ಅಪ್ಪ ಅಂತಮ್ಮಂದು ಎಲ್ಲ ನೆಂಟರು ಎಲ್ಲ ಪ್ರಾಣ ಇರೋರಿಗೆ. ಅದೇ ಪ್ರಾಣನಿಗೆ ಅಮ ಅಂತ ಮುಖ್ಯಾರ್ಥದಲ್ಲಿ. ಆಮೇಲೆ ತೋರ್ಕೊಂಡ ಉಪಾಧಿಗೂ ಗೌಣಾಶ್ರಯ ಹೇಳ್ಬೇಕು.
ಗೌಣಾರ್ಥ ಅದು. ಮುಖ್ಯಾರ್ಥದಲ್ಲಿ ಅಮಾನ ಹೆಸರು ಪ್ರಾಣನಿಗೆ. ಅನ್ನೇನ ಹಿ ಪ್ರಾಣ ಪ್ರಾಣಿತಿ अन्नेन हि प्राणः प्राणिति ದೇಹೇ ಇತ್ಯತಃ देहे इत्यतः ಮಂತ್ರದ್ರವ್ಯಂ ಪ್ರಾಣಸ್ಯ मन्त्रद्रव्यं प्राणस्य ಅನ್ನತ್ವಾತ್ अन्नत्वात् ಪ್ರಾಣತ್ವೇನ ಸ್ತೂಯತೆ प्राणत्वेन स्तूयते ಅಮೋ ನಾಮಾಸಿ ಇತಿ. अमो नामासि इति ಅನ್ನದಿಂದಲೇ ಅಲ್ವೇ ಪ್ರಾಣ ಉಸಿರಾಟ ಮಾಡ್ತಾ ಇರ್ತಾನೆ, ಊಟ ಮಾಡ್ತಾ ಇದ್ದ ಪ್ರಾಣ ಬದುಕೊಂಡಿರ್ತಾನೆ. ಪ್ರಾಣನಿಗೆ ಅನ್ನವೇ ಆಧಾರ, ಕಟ್ಟಿಗೆ. ದೇಹದಲ್ಲಿ ಪ್ರಾಣದಿಂದ ಅನ್ನದಿಂದ ಪ್ರಾಣ ಇದ್ಕೊಂಡವನಾಗಿದ್ದು ಬದುಕೊಂಡಿರ್ತಾನೆ ಅಂತ ಆದ್ರಿಂದ ಮಂತ್ರದ್ರವ್ಯವನ್ನು ಪ್ರಾಣವಾಗಿದೆಯೇ, ಪ್ರಾಣದ ಅನ್ನವಾಗಿದೆಯಾ ನೀನು ಅಂತ ಹೇಳಿ ಪ್ರಾಣ ಅಂತ ಹೇಳಿ ಹೊಗಳ್ತಾ ಇದೆ. ಪ್ರಾಣಕ್ಕೆ ಸ್ತೂಯತೆ. ನೀನು ಅಮೋನಾಮಾಸಿ, ಪ್ರಾಣರೂಪಕನಾಗಿದೀಯಾ, ಪ್ರಾಣಾತ್ಮಕನಾಗಿದೀಯಾ, ಪ್ರಾಣನಿಗೆ ನೀನು ಆಧಾರವಾಗಿದೀಯಾ, ಪ್ರಾಣವನ್ನು ಇಟ್ಕೊಂಡವನು ನೀನು ಅಂತ ಹೇಳಿ ಆ ಮಂತ್ರದ್ರವ್ಯಗಳು ಅನ್ನವನ್ನ ಹೊಗಳ್ತಾ ಇದೆ. ನೀನು ಪ್ರಾಣವಾಗಿದೀಯಾ ಅಂತ. ಕುತಃ कुतः ಯಾಕೆ ನೀನು ಅಮ ಆಗಿದೀಯಾ ಅಂದ್ರೆ ಯತಃ ಅಮ ಸಹ, ಅಮ ಅಂದ್ರೆ ಸಹ, यतः ಅಮ ಸಹ ಹಿ अमा सह हि ಯಸ್ಮಾತ್ತೇತವ यस्मात् ते तव ಪ್ರಾಣಭೂತಸ್ಯ ಸರ್ವಂ प्राणभूतस्य सर्वं ಸಮಸ್ತಂ ಜಗದಿದಂ समस्तं जगदिदम् ಅತಃ ಅಮೋ ನಾಮಾಸಿ ಇತ್ಯರ್ಥಃ. अतः नामासि इत्यर्थः. ಯಾವ ಕಾರಣದಿಂದ ಅಮನಾಗಿರುವ ಜೊತೆಯಲ್ಲಿರುವ ನಿನ್ನ ಜೊತೆಯಲ್ಲಿಯೇ ಇರ್ತಕ್ಕದ್ದಾಗಿದೆಯೋ ಈ ಜಗತ್ತೆಲ್ಲವೂ ಪ್ರಾಣನ ಜೊತೆಯಲ್ಲೇ ಇದು. ಪ್ರಾಣ ಇರೋವರೆಗೆ ಇದು. ಪ್ರಾಣ ಬಿಡುಗಡೆ ಎಲ್ಲ ಜಗ ಬಿದ್ದು ಬಿಡುತ್ತೆ, ಎಲ್ಲ ಉದುರೋ ಬಿಡುತ್ತೆ. ನಿನ್ನ ಪ್ರಾಣನಾಗಿರುವ ನಿನ್ನ ಜೊತೆಯಲ್ಲಿಯೇ ಸಮಸ್ತ ಜಗತ್ತೆಲ್ಲವೂ ಇರತಕ್ಕದ್ದು ಅಂತ. ಆದ್ದರಿಂದ ನೀನು ಅಮೋನಾಮಾಸಿ, ಎಲ್ಲರ ಜೊತೆಯಲ್ಲೂ ಇದೆಯಾ, ಎಲ್ಲರೂ ನಿನ್ನ ಜೊತೆಯಲ್ಲಿದ್ದಾರೆ. ನೀನು ಎಲ್ಲರ ಜೊತೆಯಲ್ಲೂ ಇದೆಯಾ, ಎಲ್ಲರೂ ನಿನ್ನ ಜೊತೆಯಲ್ಲಿದ್ದಾರೆ. ಸಹಿ ಪ್ರಾಣಭೂತೋ ಮಂಥಃ स हि प्राणभूतो मन्थः ಜ್ಯೇಷ್ಠಶ್ರೇಷ್ಠಃ. ज्येष्ठश्रेष्ठश्च ಶ್ರೇಷ್ಠ ಇದೆಯಲ್ಲ, ಆ ಪ್ರಾಣನಾಗಿರ್ತಕ್ಕಂತಹ ಮಂಥವು ಜ್ಯೇಷ್ಠವೂ ಹೌದು, ಶ್ರೇಷ್ಠವೂ ಹೌದು. ಪ್ರಾಣ ಆದ್ಮೇಲೆ ಪ್ರಾಣನಿಗೆ ಹೇಗೆ ಜ್ಯೇಷ್ಠ ಶ್ರೇಷ್ಠತ್ವ ಅದು ಗುಣ ಇದೆಯೋ, ಪ್ರಾಣಭೂತವಾದ ಆ ಮಂಥದ ಅನ್ನಕ್ಕೂ ಆ ಗುಣ ಬಂತು. ಅನ್ನ ಪ್ರಾಣನಿಗೆ ಆಧಾರವಾದ್ರಿಂದ, ಆ ಅನ್ನ ಪ್ರಾಣನಿಂದಲೇ ಬಂದದ್ರಿಂದ ಅದು ಜ್ಯೇಷ್ಠ ಶ್ರೇಷ್ಠನ ಗುಣವನ್ನು ಕೂಡಿದ್ದು ಅಂತ ಆಗುತ್ತೆ. ಅದಕ್ಕೂ ಜ್ಯೇಷ್ಠ ಶ್ರೇಷ್ಠತೆ ಕೂಡ ಇದೆ. ಅಂದ್ರೆ ನೀನು ಜ್ಯೇಷ್ಠರಾಗಿದ್ದೀಯಾ, ಶ್ರೇಷ್ಠರಾಗಿದ್ದೀಯಾ ಅಂತ ಹೇಳಿ ಪ್ರಾಣರೂಪದಿಂದ ಹೊಗಳ್ತಾ ಇದೆ. ಅತೇವ ಚ ರಾಜ ದೀಪ್ತಿಮಾನ್ अत एव च राजा दीप्तिमान् ಅಧಿಪತಿಶ್ಚ अधिपतिश्च ಅಧಿಷ್ಠಾಯ ಪಾಲಯಿತ ಸರ್ವಸ್ಯ. श्रेष्ठाय पालयिता सर्वस्य. ಅದೇ ಕಾಲದಿಂದ ನೀನು ರಾಜನೂ ಆಗಿದ್ದೀಯಾ. ರಾಜನ ದೀಪ್ತು ಧಾತು, ರಾಜನೂ ಆಗಿದ್ದೀಯಾ ಅಂದ್ರೆ ಎಲ್ಲವನ್ನು ಬೆಳಗುವವನಾಗಿದ್ದೀಯಾ. ಅಧಿಪತಿಷ್ಠ ಎಲ್ಲರ ಮೇಲ್ವಿಚಾರಕನೂ ಆಗಿದ್ದೀಯಾ, ಎಲ್ಲರ ಒಡೆಯನೂ ಆಗಿದ್ದೀಯಾ. ಅಧಿಷ್ಠಾಯ ಪಾಲಯಿತ, ಅಧಿಪತಿನಿಗೆ ಅಧಿಷ್ಠಾಯ ಅಂದ್ರೆ ಮೇಲಿದ್ದುಕೊಂಡವನಾಗಿದ್ದು ಎಲ್ಲರನ್ನು ಕಾಪಾಡುವನಾಗಿದ್ದೀಯಾ. ಅಧಿಷ್ಠಿತ ಅದು ಎಲ್ಲರ ಇದರ ಮೇಲೂ ಎಲ್ಲರ ಉಪಾಧಿ ಮೇಲೂ ಅವನಿದ್ದುಕೊಂಡು ಎಲ್ಲರನ್ನೂ ಅವನು ಕಾಪಾಡುವನಾಗಿದ್ದಾನೆ, ಎಲ್ಲರ ಮೇಲ್ವಿಚಾರಕರಾಗಿದ್ದಾನೆ ಪ್ರಾಣ. ಸಮ ಮಾಮಪಿ ಮಂಥಃ ಪ್ರಾಣಃ समा मामपि मन्थः प्राणः ಜ್ಯೇಷ್ಠಾದಿ ಗುಣಪೂಗಂ ज्येष्ठादिगुणपूगम् ಆತ್ಮನಃ ಗಮಯಿತು. आत्मनः गमयतु. ಆ ಪ್ರಾಣನು ನನ್ನನ್ನು ಕೂಡ, ಆ ಮಂಥಾಖ್ಯ ಪ್ರಾಣನು ಕೂಡ ಅವನಲ್ಲಿರುವ ಜ್ಯೇಷ್ಠ ಶ್ರೇಷ್ಠ ಅಧಿಷ್ಠ ಸಂಪತ್ತು ಇದೆಯಲ್ಲ ಆ ಗುಣ ನನಗೆ ಕೊಡ್ಲಿ. ನನಗುಂಟು ಮಾಡುವುದರ ಮೂಲಕ ಎಲ್ಲಾ ಸಮೂಹವು, ಆ ಗುಣ ಸಮೂಹವೆಲ್ಲ ನನಗೆ ಉಂಟು ಮಾಡಿಕೊಡಲಿ, ನನಗೆ ಸೇರಿಸಲಿ, ನಾನು ಅದನ್ನು ಹೊಂದುವಂತಾಗಲಿ. ನಾನು ಜ್ಯೇಷ್ಠನು, ಶ್ರೇಷ್ಠನು, ವಸಿಷ್ಠನು, ರಾಜನು, ಅಧಿಪತಿಯೋ, ಸಂಪತ್ತು, ಪ್ರತಿಷ್ಠೆಯೋ ಆಯುಧನು ಆಗುತ್ತೇನೆ. ಜಗದಸಾನಿ अहमेवेदं सर्वं जगदासानि ಭವಾನಿ ಪ್ರಾಣವತ್. भवानी प्राणवत्. ನಾನು ಈ ಜಗತ್ತೆಲ್ಲವೂ ಆಗ್ಬಿಡುತ್ತೇನೆ. ಪ್ರಾಣ, ನೀನ್ ಹೇಗೆ ಜಗದಾತ್ಮನಾಗಿದ್ದೀಯೋ ನಾನು ಜಗದಾತ್ಮ ರೂಪ ಪಡ್ಕೊಳ್ಬೇಕು ಅಂತ ಆಸೆ ಪಟ್ಟಿದ್ದೀನಿ ಕಣೋ. ನಿನ್ನೊಡನೆ ಒಂದಾಗಿ ನೀನು ನಾನು ಐಚ್ಛೆ ಪಡ್ಕೊಂಡು ನಾನೇ ಜಗತ್ತೆಲ್ಲ ಆಗುವನಾಗುವೆನು, ಆದವನಾದೇನು, ಜಗತ್ತೆಲ್ಲ ಪಡ್ಕೊಂಡವನಾದೇನು. ಆ ರೀತಿ ನಂಗೆ ಅನುಗ್ರಹ ಮಾಡು. ಈ ಪ್ರಾಣದೇವತೆ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದಾನೆ. ಪ್ರಾಣದೇವತೆಯೇ ನನಗೂ ಜಗದಾತ್ಮ ರೂಪವನ್ನು ತಂದುಕೊಡು, ಈ ಜಗತ್ತೆಲ್ಲ ನಾನೇ ಆಗ್ಬಿಡ್ತೀನಿ ಪ್ರಾಣಂತೆ.
इति शब्दः मन्त्रपदसमाप्त्यर्थः इति शब्दः मन्त्रपदसमाप्त्यर्थः इति ಯಾಕೆ ಬಂತಲ್ಲಿ ಅಹಂ ಅಸಾಮಿ ಇತಿ ಇತಿ ಮಂತ್ರದಲ್ಲಿ ಇತಿ ಯಾಕೆ ಬಂತು ಅಂದ್ರೆ ಇಲ್ಲಿ ಒಂದು ಮಂತ್ರ ಮುಗಿಯಿತು ಅಂತ ಹೇಳೋಕ್ಕೋಸ್ಕರವಾಗಿ ಇತಿ ಶಬ್ದ ಬಂತು. ಆಮೇಲೆ ಏನ್ ಮಾಡ್ಬೇಕು, ಜಪ ಆದ್ಮೇಲೆ ಅದನ್ನ ತಿನ್ಬೇಕು. ಯಾವ್ದನ್ನ? ಆ ಮಂತ್ರದಲ್ಲಿರ್ತಕ್ಕಂಥ ಹವಿಸನ್ನ. ಅದಕ್ಕೊಂದು ಮಂತ್ರ ನಾಳೆ ಹೇಳೋಣ. 9 ಗಂಟೆ ಆಯ್ತಲ್ಲ. ओम आप्यायेन्द्रवमाङ्गानि वाक्प्राणश्चक्षुश्रोत्रमथो बलमिन्द्रियाणि च सर्वाणि सर्वं ब्रह्मोपनिषदं माहं ब्रह्म निराकुर्यां मा ब्रह्म निराकरोत् अनिराकरणमस्तु अनिराकरणं मेस्तु तदात्मनिरतेयोपनिषत्सु धर्माः ते मयि सन्तो ओम शान्तिः शान्तिः शान्तिः।